ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ಆತ್ಮೀಯವಾಗಿ ನಿಮ್ಮ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ನಮ್ಮೂರ ಬಾನುಲಿ, ಜಗದ ಜಗುಲಿ ವಿಶ್ವವಾಣಿ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಇಂದಿನ ಮಹಾನ್ ಅತಿಥಿ ಮಹಿಳಾ ರತ್ನ ಶಿರೋಮಣಿ ಶ್ರೀಮತಿ ವಿದ್ಯಾ ರವೀಂದ್ರ ಕುಲಕರ್ಣಿ. ನಮ್ಮೂರ ಬಾನುಲಿ ಕೇಂದ್ರ ಇಲ್ಲಿ ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ಶೈಕ್ಷಣಿಕ, ನ್ಯಾಯಾಲಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ನಮ್ಮೂರ ಬಾನುಲಿ ಕೇಂದ್ರದ ಈ ಮಹಾಮನೆಯಲ್ಲಿ ಮಹಾ ಉತ್ಸವ. ಶ್ರೀಮತಿ ವಿದ್ಯಾ ರವೀಂದ್ರ ಕುಲಕರ್ಣಿ ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಮೊದಲು ಮರಾಠಿಗರೆನ್ನಿಸಿ ಪ್ರೀತಿಯಿಂದ ನಮ್ಮ ಕನ್ನಡ ಭಾಷೆಯನ್ನು ಒಪ್ಪಿಕೊಂಡು ಇವಾಗ ಅಚ್ಚ ಕನ್ನಡತಿಯಾಗಿದ್ದಾರೆ. ಇವರು ಶ್ರೀಮತಿ ವಿದ್ಯಾ ರವೀಂದ್ರ ಕುಲಕರ್ಣಿ ಅವರು. ಕೇಳುಗರೆ, ವಾಡಿಕೆಯಂತೆ ಒಂದು ಕನಕದಾಸರ ಒಂದು ಸುಂದರ ಕೃತಿ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೇನಯ್ಯ. ಶ್ರೀ ಪುರಂದರದಾಸರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣಂತ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೇನಯ್ಯ. ತೊರೆದು ಜೀವಿಸ ಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೇನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತಾ ಮುನಿದರೆ ರಾಜ್ಯವನ್ನು ಬಿಡಬಹುದು, ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದೋ. ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೂ ಬಿಡಬಹುದು, ಕೊಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು, ಮಾನದಲ್ಲಿ ಮನವ ತಗ್ಗಿಸಲುಬಹುದು. ಪ್ರಾಣನಾಯಕ ನಾದ ಆದಿಕೇಶವ ರಾಯ, ಪ್ರಾಣನಾಯಕ ನಾದ ಆದಿಕೇಶವ ರಾಯ. ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೋ, ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೋ, ಬಿಡಲಾಗದೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೇನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಹರಿ ನಿನ್ನ ಚರಣಗಳ, ಹರಿ ನಿನ್ನ ಚರಣಗಳ. ಕೇಳುಗರೆ, ಇದಾಗಿತ್ತು ಶ್ರೀ ಕನಕದಾಸರ ಒಂದು ಸುಂದರ ಕೃತಿ. ವಿದ್ಯಾಕ್ಕವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಮ್ಗೆ ಬಹಳ ಸಂತೋಷ ಆಗ್ಯದ. ಈಗ ನಮ್ಮ ಕೇಳುಗರ ಪರವಾಗಿ, ವೈಯಕ್ತಿಕ ಪರವಾಗಿ, ನಮ್ಮ ಬಾನುಲಿ ಸಿಬ್ಬಂದಿಯ ಪರವಾಗಿ
ನಿಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ನನ್ನ ಇಲ್ಲೇ ಕರೆದು ನನ್ನ ಜೀವನ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಶ್ರೀರಂಗ್ ಜೋಶಿ ಅವರಿಗೆ ನನ್ನ ಮನಪೂರ್ವಕ ನಮಸ್ಕಾರವು ಮತ್ತು ಧನ್ಯವಾದಗಳು. ಕೇಳುಗರೆ, ನಮ್ಮ ವೇದಕ್ ಅವರು ಅಚ್ಚ ಮೂಲತಃ ಸೋಲಾಪುರದವರು, ಮರಾಠಿಗರು. ಆದರೂ ಕನ್ನಡ ಭಾಷೆಯನ್ನು ಒಪ್ಪಿಕೊಂಡು ಪ್ರೀತಿಸಿ ಗೌರವಿಸಿ ಇಷ್ಟೊಂದು ಸುಂದರವಾಗಿ ಕನ್ನಡದಲ್ಲಿಯೇ ಮಾತನಾಡಿದರು. ಅವ್ರಿಗೂ ಕೂಡ ಮೊದಲು ನಾವು ಅನಂತ ಧನ್ಯವಾದಗಳನ್ನ ಹೇಳೋಣಂತ. ವೇದಕ್ ಅವರ ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಸಂಭ್ರಮ. ಆ ಸಂಭ್ರಮದೊಳಗೆ ಏನಾಗ್ತಿಲ್ಲ, ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಸಮಾಜದವರು, ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿ ನಿಂತ ಬೆಳಗಾವಿಯ ಮನೆ ಮಗಳಾಗಿ ಬೆಳೆದ ಶ್ರೀಮತಿ ವಿದ್ಯಕ್ಕ ಹೆಸರಿತಕ್ಕೆ ಹಾಗೆ ಅವರು ವಿದ್ಯಾವಂತರೂ ಕೂಡ. ಕಾರಣ ನೀವು ಕೇಳುಗರಿಗಾಗಿ ಎಲ್ಲವನ್ನು ವಿವರವಾಗಿ ಹೇಳ್ರಿ. ನಮ್ಮ ತಂದೆ ತಾಯಿ ಅಥಣಿ ಅವರು, ಮೂಲತಃ ನಾವು ಕರ್ನಾಟಕದವರು. ತಂದೆ ಕೆಲಸ ಸಲುವಾಗಿ ಸೋಲಾಪುರ ಡಿಸ್ಟ್ರಿಕ್ಟ್ನಾಗ ಮೆಡಿಕಲ್ ಆಫೀಸರ್ ಅಂತ ಕೆಲಸ ಮಾಡ್ತಿದ್ರು. ಅಂದ್ರೆ ಪೂರ್ತಿ ಲೈಫ್ ಮಹಾರಾಷ್ಟ್ರ. ಹಿಂಗಾಗಿ ನಾ ಹುಟ್ಟ ಬೆಳೆದಿದ್ದು ಸೋಲಾಪುರ ಡಿಸ್ಟ್ರಿಕ್ಟ್. ನನ್ನ ಪ್ರೈಮರಿ ಎಜುಕೇಶನು ಒಂದು ಸಣ್ಣ ಹಳ್ಳಿ ದುಧನಿ ಅಂತಲ್ಲೇ ಆತು. ನಮ್ಮ ತಾಯಿ ಯಾವ ಭಾಷೆ ಒಳಗಿತ್ತದು? ಮರಾಠಿ ಭಾಷೆ. ಕೇಳಿದ್ರೆ ಮನೆಯಲ್ಲೇ ನಮ್ಮ ತಾಯಿ ಕನ್ನಡ ಮಾತಾಡ್ತಿದ್ರು. ನಮ್ಮ ತಂದೆ ಮರಾಠಿ ಸ್ಕೂಲಿಗೆ ಹೋಗ್ತೀರಿ, ಶಾಲೆಗೆ ಹೋಗ್ತೀರಿ, ಅದಕ್ಕೆ ನಿಮಗೆ ಮರಾಠಿನೂ ಸರಿ ಬರಬೇಕು, ಮರಾಠಿ ಮಾತಾಡ್ರಿ ಅಂತ ಸ್ವಲ್ಪ ನಮಗೆ ಹೇಳ್ತಿದ್ರು. ರಾಜ್ಯದಾಗ ಇದ್ಮೇಲೆ ಅದು ಆ ಭಾಷೆ ಬೇಕೇ ಇಲ್ಲ. ಆಮೇಲೆ ಎಲ್ಲ ಎಜುಕೇಶನ್ ಈಗೆಲ್ಲ ಮಕ್ಕಳು ಹೆಂಗೆ ಇಂಗ್ಲೀಷ್ನಾಗ ಮಾಡ್ತಾರೆ, ಅವಾಗ ನಮ್ಮ ಟೈಮ್ನಾಗ ಇರಲಿಲ್ಲ. ಇವಾಗ ಇದಕ್ಕೆ ನೀವು ನಿಮ್ಮ ತಂದೆ ಹೆಸರು ಹೇಳ್ರಿ, ತಾಯಿ ಹೆಸರು ಹೇಳ್ರಿ, ಅಕ್ಕಂಗಿಯರು, ಅಣ್ಣ ತಮ್ಮಂದ್ರು. ತಂದೆ ಡಾಕ್ಟರ್ ಹನುಮಂತರಾವ್ ಕುಲಕರ್ಣಿ, ತಾಯಿ ಮೀನಾಕ್ಷಿ ಹನುಮಂತರಾವ್ ಕುಲಕರ್ಣಿ. ನನಗ ಒಬ್ಳು ಅಕ್ಕ, ತಂಗಿ ಮತ್ತಮ್ಮ ರಾಜು, 3 ಜನ ಪುಣೆಯಲ್ಲಿ ಇರ್ತಾರೆ. ಪುಣೆದೊಳಗೆ ಇರ್ತಾರೆ. ವೇದಕ್ ಅವ್ರು ನಿಮ್ದು ಪ್ರಾಥಮಿಕ ಶಿಕ್ಷಣ ಮರಾಠಿ ಒಳಗೆ ಇತ್ತಲ್ಲ? ಹೌದು. ಅವಾಗ ನಿಮಗೆ ಪ್ರಾರ್ಥನೆ ಇತ್ತೇನ್ರಿ ಸ್ಕೂಲ್ ಒಳಗೆ? ಹೌದು, ಇತ್ತಲ್ಲ. ಆ ಪ್ರಾರ್ಥನೆ ಅವಶ್ಯಕತೆ ಹೇಳ್ರಲ್ಲ ಸ್ವಲ್ಪ ಕೇಳುಗರಿಗೆ. ಯಾಕೆ ಇರಬೇಕು, ಯಾಕೆ ಅನ್ಬೇಕು? ನಾವು ಸ್ಕೂಲ್ನಾಗ ಮುಂಚಾನೆ ಬೆಳಗ್ಗೆ 8:30 ಹೋಗೋಣ. ಮೊದಲ ಮರಾಠಿ ಪ್ರಾರ್ಥನೆ, ಆಮೇಲೆ ರಾಷ್ಟ್ರಗೀತ. ಆಮೇಲೆ ನಿಮ್ದು ಈಗ ಪ್ರಾರ್ಥನೆ ಇತ್ತಲ್ಲ ನಿಮಗೆ? ಹೌದು. ಆ ಪ್ರಾರ್ಥನೆ ಸಮವಸ್ತ್ರ ಇತ್ತೇನ್ರಿ ನಿಮಗೆ ಅವಾಗ? ಇತ್ತರಿ, ಸಮವಸ್ತ್ರ ಇತ್ತು. ಅದರ ಅವಶ್ಯಕತೆ ಏನದ? ಅಂದ್ರೆ ಎಲ್ಲಾರು ನಾವು ಒಂದೇ ಥರ ಮಕ್ಕಳು ಅಂತ ಸ್ಕೂಲ್ನಾಗ ಭಾವನಾ ಬರ್ತದ. ಅಲ್ಲೇನು ಶ್ರೀಮಂತಿ ಧರ್ಮ ಎದರ್ದು ಏನು ಸಂಬಂಧ ಜಾತಿ ಸಂಬಂಧ ಬರೋದಿಲ್ಲ, ಅಂತಸ್ತಿಗೆ ಸಂಬಂಧ ಬರ. ನಾವು ಎಲ್ಲಾರು ಮಿತ್ರರು ಒಂದೇ ಸಮ ಲೆವೆಲ್ನಾಗ ಇದ್ದೇವೆ, ಎಲ್ಲರೂ ಭಾರತೀಯರು, ಅದು ಒಂದೇ. ಮತ್ತು ಅದರ ಸಲುವಾಗಿ ಭಾರತದ ನಮ್ದೇನು ರಾಷ್ಟ್ರಗೀತದ ಅದ ನಿತ್ಯದಲ್ಲಿ ನಾವು ಅಂತಿದ್ದೀವಿ. ಹೌದು ಹೌದು. ಇವಾಗ ನಿಮ್ದು ಕಲಸು ಗುರುಗಳ ಹೆಸರು ತಗೊಡ್ರಲ್ಲ, ನೆನಪಿದ್ರೆ ಹೇಳ್ರಿ. ನಮ್ಮ ಸ್ಕೂಲ್ನಾಗ ನಮಗೆ ಅಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಲ್ಗೊಂಡ ಮೇಡಮ್ ಅಂತಿದ್ರು. ಬಹಳ ಸ್ಟ್ರಿಕ್ಟ್ ಡಿಸಿಪ್ಲಿನ್, ಸೋಲಾಪುರದವರು. ಆಮೇಲೆ ನಮಗ ರಾನಡೆ ಮೇಡಮ್ ಅಂತಿದ್ರು. ಅವರು ಇನ್ನೊಬ್ರು ಹುಂದ್ರಾವ್ ಅಂತಿದ್ರು. ಎಲ್ಲಾರು ಅಲ್ಲೇ ಸೋಲಾಪುರ ಡಿಸ್ಟ್ರಿಕ್ಟ್ ಅನ್ನೋ ಮರಾಠಿ ಕನ್ನಡ ಮಿಕ್ಸು. ಬಹಳಷ್ಟು ನಮ್ಮ ಗುರುಗಳಿಗೆ ಮರಾಠಿ ಕಲಿಸೋದಿದ್ರು ಕನ್ನಡ ಲ್ಯಾಂಗ್ವೇಜ್ ಬರ್ತಿತ್ತು. ಅಂದ್ರೆ ಬಾರ್ಡರ್ ಅಲ್ಲ ಅದು. ಹಿಂಗಾಗಿ ಇವತ್ತು ನೀವು ಪ್ರಾರ್ಥನೆ ವಿಶೇಷತೆ ಎಲ್ಲ ಹೇಳಿದಿರಿ, ಸಮವಸ್ತ್ರದ ವಿಶೇಷತೆ ಹೇಳಿದಿರಿ. ನಿಮ್ಮಲ್ಲಿ ಚಟುವಟಿಕೆಗಳು ನೀವು ಆಟ ಗಿಟ ಆಡ್ತಿದ್ರಿ? ಆಟ ಅಂದ್ರೆ PT ಕ್ಲಾಸ್ನಾಗ ಎಷ್ಟು ಇರ್ತಿತ್ತೋ ಅಷ್ಟೇ. ಯಾವ್ಯಾವ ಆಡ್ತಿದ್ರಿ? ನಾವು ಅವಾಗ ನಮಗ್ ಖೋ ಖೋ, ಕಬಡ್ಡಿ ಈ ತರ ಆಟಿದ್ದು. ರನ್ನಿಂಗ್ ಇರ್ತಿತ್ತು. ಆಮೇಲೆ ಪ್ರಭಾತ್ ಫೇರಿ, 26 ಜನವರಿ. ಗೆಳತಿಯರ ಹೆಸರು ಹೇಳ್ರಲ್ಲ. ಗೆಳತಿಯರ ಹೆಸರು ನನ್ನ ಶೀಲಾ ಕಾನಡಿ ಅಂತ ಕ್ಲೋಸು, ಒಬ್ಬಾಕಿ ಧೀರಜ್ ಟ್ಯಾಂಕ್ ಅಂತ. ಇವಾಗ ಇನ್ನೂ ಕಾಂಟ್ಯಾಕ್ಟ್ನಾಗ ಇದ್ದಾರೆ? ಇದ್ದಾರೆ. ಈಗ ಏನ್ ಡಿಜಿಟಲ್ ಟೆಕ್ನಾಲಜಿಯಿಂದ ವಾಟ್ಸ್ಆ್ಯಪ್ ಮೂಲಕ ಅವರೆಲ್ಲ ಕಾಂಟ್ಯಾಕ್ಟ್ನಾಗ ಇದ್ದಾರೆ. ಸಂತೋಷ ಅಲ್ಲ? ಅದ್ರಿಂದ ಧೀರಜ್ ಅಂತ ಒಬ್ಬಾಕಿ ಗುಜರಾತಿ, ಆಕಿ ಈಗೂ ಇಂಜಿನಿಯರಿಂಗ್ ನನ್ನ ಸಹೋದರಿ ಇದ್ಲು. ಆಮೇಲೆ ಮುಂದೆ ಕಾಂಟ್ಯಾಕ್ಟ್ನಾಗ ಇದ್ದೀವಿ. ಆಕಿಗೆ ಬರೋಡಾಕ ಇರ್ತಾ. ಇವಾಗ ಪ್ರೌಢ ಶಿಕ್ಷಣ ಅಂದ್ರೆ ಹೈಸ್ಕೂಲ್ ಶಿಕ್ಷಣ ಬಗ್ಗೆ ಹೇಳ್ರಿ. ಹೈಸ್ಕೂಲ್ನಾಗ ನಾವು ಆ ಕಾಲ ಸೋಲಾಪುರ್. ಅಲ್ಲಿ ಹೆಂಗ್ ಮಾಡ್ತಿದ್ರಿ ನೀವು? ಅಲ್ಲಿ ಮನಿ ಮಾಡಿದ್ರೇನು? ತಾಯಿ ನಮ್ಮ ಮನಿ ಮಾಡಿದ್ರು. ಸೋಲಾಪುರ್ನಾಗ ಇರ್ತಿದ್ದೀವಿ. ಆಮೇಲೆ ನಾನು, ನಮ್ಮ ಅಕ್ಕ, ತಮ್ಮ ಎಲ್ಲರ ಎಜುಕೇಶನ್ ಸಲುವಾಗಿ ಮನಿ ಮಾಡಿದ್ರು. ನಿಮ್ದು ಶಾಲೆ ಒಳಗ ಎಲ್ಲಿವರೆಗೆ ಓದಿದ್ರಿ? ಶಾಲೆ 10th ತನಕ ಓದಿದ್ದೀವಿ. ಆಮೇಲೆ ಅವಾಗ ನನಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅದ ಭಾಳ ವಿಶೇಷ ರುಚಿ ಇತ್ತು. ಹೌದಾ? ನನ್ನ ಮಾಮ ಅವಾಗ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಫಿಲಿಪ್ಸ್ನಾಗ ಜಾಯಿನ್ ಆಗಿದ್ದ. ಎಲ್ಲರಿಗೂ ಯಾವ ಕಠಿಣವ ಅವು ನಿಮ್ಗೆ ಸರಳ ಆಗ್ಯಾವ. ಹಿಂಗದ. ಹೌದು. ಆಮೇಲೆ ಮಾತೃಭಾಷಾ ಕನ್ನಡ ಇದ್ರು ನಾ ಮರಾಠಿ ಭಾಷೆ ಒಳಗೆ ಪುಣಾ ಬೋರ್ಡಕ್ಕೆ ಫಸ್ಟ್ ಟಾಪರ್ ಇದೆ 10th.
ಪುಣಾದೊಳಗ್ರಿ ಪುಣೆ ಬೋರ್ಡ್ ನಮ್ದು. ಪುಣೆ ಬೋರ್ಡ್ ಪುಣೆ ಬೋರ್ಡ್. ಅದಕ್ಕೆ ಎಲ್ಲಾರ್ಗ ಅನಿಸ್ತಿತ್ತು ಮದರ್ ಟಂಗ್ ಕನ್ನಡ ಇಟ್ಕೊಂಡು ಮರಾಠಿ ಭಾಷೆ ಒಳಗೆ ಹೆಂಗ ಆ ಭಾಷಾದ ಒಂದು ರುಚಿ, ಯಾವ್ದು ಭಾಷೆದ ಸಾಹಿತ್ಯ ಯಾರಿಗೆ ಸೇರ್ತದ ಅವ್ರಿಗೆ ಅದು ಅದ್ರಾಗ ವಿಶೇಷ ಅಭಿರುಚಿ ಇರ್ತದ. ಅಲ್ಲಿ ಆಕ್ಚುಲಿ ಮರಾಠಿ ಭಾಷೆ ಭಾಳ ಚಂದ ಭಾಷೆ ಅದ, ನಾಜೂಕು ಭಾಷೆ ಅಂತ ಹೇಳ್ತೀವಿ. ಅದು ನಮ್ದು ಕನ್ನಡ ಹೆಂಗ್ ಹೊಟ್ಟೆಯಿಂದ ಬರ್ತದ, ಇಲ್ಲ ಕುತ್ತಿಗೆಯಿಂದ ಬರ್ತದ, ಸೌಮ್ಯವಾಗ್ಯದ ಭಾಷೆ ಅದ. ಇವಾಗ ಕಾಲೇಜ್ ರಂಗ ಪ್ರವೇಶ ಮಾಡೋಣ, ಕಾಲೇಜ್ ರಂಗದ ಬಗ್ಗೆ ಹೇಳ್ರಿ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಸಲುವಾಗಿ PUC ಫಸ್ಟ್ ಇಯರ್ ಅದೆಲ್ಲ ಇತ್ತು ನಿಮಗೆ? ಅದು ಸೋಲಾಪುರ್ನಾಗ 2ನೇ ವರ್ಷ ಇತ್ತ ಇಲ್ಲ? ಇತ್ತು PU1 PU2 ಆಫ್ಟರ್ 10th. ಅವಾಗ ಯಾವ ವಿಷಯ ತಗೊಂಡ್ರಿ? ನಮಗ ಅವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇವೇ ಇತ್ತಲ್ಲ. ಸೈನ್ಸ್ ಬಯಾಲಜಿ ತಗೋಲಿಲ್ಲ, ಅದರ ಬದ್ಲಿ ಜಿಯಾಲಜಿ ತಗೊಂಡೆ. ಜಿಯಾಲಜಿ ಅಂದ್ರೆ ಬಯಾಲಜಿ ತಗೊಂಡ್ರೆ ನಮ್ಮ ತಂದೆ ಮೆಡಿಕಲ್ ಲೈನಿಗೆ ಕಳಿಸ್ತಾರ ಅಂಬು ಭಯ, ಅದಕ್ಕೆ ಇಂಜಿನಿಯರ್ ಆಗೋ ತಲೆಯಾಗ ಹುಚ್ಚಿತ್ತು. ಅದರ ಸಲುವಾಗಿ ಅದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗ್ಬೇಕಂತ ಭಾಳ ಇತ್ತು. ಅವಾಗ ಕಂಪ್ಯೂಟರ್ ಸೈನ್ಸ್ ಬ್ರಾಂಚೇ ಇರಲಿಲ್ಲ, ಇದ್ದಿದ್ದೇ ಇಲ್ಲ. ಆಮೇಲೆ ನಿಮ್ದು BE ಎಲ್ಲಿ ಮಾಡ್ಕೊಂಡ್ರಿ? ವಾಲ್ಚಂದ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಾಂಗ್ಲಿ. ಮಾಡಿದ್ರಿ? ಭಾಳ ಹಳೆ ಕಾಲೇಜ್. ಅಲ್ಲೇ ಹಾಸ್ಟೆಲ್ನಾಗಿದ್ದೆ. ನಮ್ಮ ಲೇಡೀಸ್ ಹಾಸ್ಟೆಲ್, ಮಹಿಳಾ ಹಾಸ್ಟೆಲ್ ಇತ್ತು. ಮಹಿಳಾ ಹಾಸ್ಟೆಲ್. ಕಾಲೇಜ್ ಫೇಮಸ್ ಅದರಿ, ಭಾಳ ಫೇಮಸ್ ರೀ. ಅದು ಸ್ವಾತಂತ್ರ್ಯ ಪೂರ್ವ ಆಗಿದ್ದ ರೀ. ಅದ್ರ ಬಗ್ಗೆ ಮಾತಾಡ್ರಿ. ವಾಲ್ಚಂದ್ ಕಾಲೇಜ್ ಅಂದ್ರೆ ವಾಲ್ಚಂದ್ ಏನು ಶುಗರ್ ಫ್ಯಾಕ್ಟ್ರೀಸ್ ಅವ, ವಾಲ್ಚಂದ್ ಹಿರಾಚಂದ್ ಅವ್ರ ಡೊನೇಷನ್ ಕೊಟ್ಟಿದ್ಕ ಅವ್ರ ಹೆಸರು. ಬಟ್ ಅದು ಏಡೆಡ್ ಕಾಲೇಜ್, ಗೌರ್ಮೆಂಟ್ ಏಡೆಡ್ ಕಾಲೇಜ್. ಈಗ ಅದು ಆಟೋನಮಸ್ ಬಾಡಿ ಆಗ್ಯದ. ಪುನಃ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಆಗುನ ಇದು ನೆಕ್ಸ್ಟ್ ಕಾಲೇಜ್ ಅಂದ್ರೆ ವಾಲ್ಚಂದ್ ಇಂಜಿನಿಯರಿಂಗ್ ಕಾಲೇಜ್. ಅಂದಾಜು ಯಾವ ಇಯರ್ ಇತ್ತದು? ನಂದು 81 to 85, 4 years ಕೋರ್ಸು. 85 ಪಾಸ್ ಔಟ್. ಅಂದ್ರೆ 40 ವರ್ಷದ ಹಿಂದಿಂದ ಹೇಳಿ. ಹಿಂದಿಂದ. ಹೌದು ಹೌದು. ಈಗ ನೀವು ಯಾವ ವಿಷಯ ತಗೊಂಡ್ರಿ ಇಂಜಿನಿಯರಿಂಗ್ ನಲ್ಲಿ? ಎಲೆಕ್ಟ್ರಾನಿಕ್ಸ್ ತಗೊಂಡ್ರಿ. BE ಅಲ್ಲೇ ಮುಗಿಸ್ಕೊಂಡ್ರಿ? BE ಮುಗಿಸ್ಕೊಂಡೆ. ತದನಂತರದ ಶಿಕ್ಷಣ ಆಮೇಲೆ ವಾಲ್ಚಂದ್ ಕಾಲೇಜ್ನಾಗೆ ನಾವೊಂದು 2 ವರ್ಷ ಟೀಚಿಂಗ್ ಅದ ಪ್ರೊಫೆಸರ್ ಅಂತ ಜಾಯಿನ್ ಆದೆ. ನನಗೆ ಟೀಚಿಂಗ್ ಇಂಟ್ರೆಸ್ಟ್ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು ಮಹಾರಾಷ್ಟ್ರ ಎಲೆಕ್ಟ್ರಿಸಿಟಿ ಬೋರ್ಡ್ನ್ಯಾಗ. ಖರೆ ಯಾಕೋ ಗೌರ್ಮೆಂಟ್ ಜಾಬ್ ಬೇಡ, ಪ್ರೈವೇಟ್ ಹೋಗೋನು. ಅದು ಇದು ಏನಂತ ಶಿಕ್ಷಣ ಕ್ಷೇತ್ರನ್ಯಾಗ ಹೋಗ್ಬೇಕು, ಮಕ್ಕಳಿಗೆ ಕಲಿಸ್ಬೇಕು, ಅದು ಒಲವು ಅಲ್ಲಿತ್ತು. ಆಮೇಲೆ ಮದುವೆ ಆಗೋದ ನಾ ಬೆಳಗಾವಿಗೆ ಬಂದೆ. ಆಮೇಲೆ ಆ ಟೈಮ್ನಾಗ ಕಾಲೇಜ್ನಾಗ ಪೋಸ್ಟ್ ಗ್ರಾಜುಯೇಷನ್ ಕಂಪಲ್ಸರಿ ಅಂತ ಅಂದಿದ್ದ. ಇಲ್ಲೇ ಸಮೀಪಲ್ಲಿಯೂ ಇದ್ದಿದ್ದಿಲ್ಲ ಮಾಸ್ಟರ್ಸ್ ಡಿಗ್ರಿ ಮಾಡಲಿಕ್ಕೆ. ಅದಕ್ಕೆ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಟ್ಸ್ ಪಿಲಾನಿ ಅಂತಾರೆ, ಅವ್ರದ್ದೊಂದು ಸ್ಟಡಿ ಸೆಂಟರ್. ಅವ್ರ ಸ್ಟಡಿ ಸೆಂಟರ್ ಇಲ್ಲಿ ಕಾಲೇಜ್ನಾಗ ಇತ್ತು. ನಿಮ್ಮಲ್ಲಿ ಇತ್ತು ಇಲ್ಲಿ? ಅಂದ್ರೆ ಇಲ್ಲೇ ನಾವು ತಗೊಂಡು ಎಕ್ಸಾಮ್ ಬರೀಲಿಕ್ಕೆ ಮುಂಬೈಗೆ ಹೋಗ್ತಿದ್ದೀವಿ. ಬಾಂಬೆಗೆ ವಿಜೇಟಿಯಾ ಕಾಲೇಜ್ನಾಗ ಸೆಂಟರ್ ಇತ್ತು, ಎಕ್ಸಾಮ್ ಸೆಂಟರು. ಇಲ್ಲೇ ನಮಗ ಅವರು ಗೈಡ್ ಕೊಟ್ಟಿದ್ರು. ಹಿಂಗಾಗಿ ಎಲ್ಲ ಅಭ್ಯಾಸ ಅವರೆಲ್ಲ ಸ್ಟಡಿ ಮಟೀರಿಯಲ್ ಕಳಿಸ್ತಿದ್ರು. ಅಭ್ಯಾಸ ಮಾಡಿ ಇಲ್ಲಿ ಗೈಡ್ ತಗೊಂಡು. ಇಲ್ಲಿಲ್ಲ, ಅಲ್ಲಿ 3 ತಿಂಗಳಿಗೆ ಒಮ್ಮೆ ಎಕ್ಸಾಮ್ಗೆ ಹೋಗೋದು. ಅಲ್ಲಿ ಎಕ್ಸಾಮ್ಗೆ ಹೋಗ್ತೀರಿ? ಸ್ಟಡಿಗೆ ನೀವು ಅಲ್ಲಿ ಕಾಲೇಜ್ಗೆ ಹೋಗೋದಲ್ಲ ನೀವು, ಇನ್ನು ಬರೀ ಕಳಿಸ್ತಿದ್ರ ಅವರು? ಅಲ್ಲ, ಇಲ್ಲೇ ಕಲಿಸ್ತಿದ್ರಲ್ಲ ನಮ್ಮ ಕಾಲೇಜ್ನಾಗ. ಅವ್ರು ಕೆಲವು ಮೆಂಟರ್ ಐಡೆಂಟಿಫೈ ಮಾಡಿದ್ರು, ಅವ್ರು ಕ್ಲಾಸ್ ತಗೋತಿದ್ರು. ಬಟ್ ಸ್ಟೂಡೆಂಟ್ಸ್ ಕಮ್ಮಿ ಇರೋದ್ರಿಂದ ಎಕ್ಸಾಮ್ ಮುಂಬೈಗೆ ಹೋಗ್ಬೋದು. ಹಿಂಗಿತ್ತು. ಅದು M.Tech ಮತ್ತೆ ಇದೇ ಕಂಟಿನ್ಯೂ ಆಗ್ತಾನೆ ಈ ವಿಷಯ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಟ್ರೋಲ್ ಅಂತ ಅದೇ ವಿಷಯನ್ಯಾಗ. ಮತ್ತು ನನ್ನ ಡಿಪಾರ್ಟ್ಮೆಂಟ್ ಇರೋದು ಕಂಪ್ಯೂಟರ್ ಸೈನ್ಸ್. ಅವಾಗ ಏನಾಗಿತ್ತು, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಇದ್ದವ್ರು ಯಾರೂ ಇದ್ದಿದ್ದಿಲ್ಲ. ಆಮೇಲೆ ಸಬ್ಜೆಕ್ಟ್ ಎಲ್ಲ ಹಂಗೆ ಹಾರ್ಡ್ವೇರ್ ಸಬ್ಜೆಕ್ಟ್ ಕಾಮನ್ ಇದ್ದು. ಹಿಂಗಾಗಿ ನಂದು ಇಲ್ಲಿ ಕಾಲೇಜ್ನಾಗ ಅಪಾಯಿಂಟ್ಮೆಂಟ್ ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗೆ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ನಾ ಜಾಯಿನ್ ಆದೆ. ಅಲ್ಲ, ನಿಮ್ದು ಸ್ಟಡಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಇದ್ದಲ್ಲ, ಮತ್ತೆ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ? ಇಲ್ಲ, ಹೊಸ ಸಬ್ಜೆಕ್ಟ್ ನಮ್ಮ ಸಿಲೆಬಸ್ ರಿವೈಸ್ ಆಗೋನ ಕಲ್ಕೋಬೇಕಾಗ್ತಿತ್ತು. ನಾ ಪ್ರೋಗ್ರಾಮಿಂಗ್, C ಪ್ರೋಗ್ರಾಮಿಂಗ್, ಎಂಬೆಡೆಡ್ C, ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್, ಭಾಳಷ್ಟು ಸಬ್ಜೆಕ್ಟ್ ಕಲ್ಕೊಂಡು ಸ್ವತಃ ಕಲ್ಕೊಂಡು ಕಳ್ಸಿ. ನಿಮ್ ಸೆಲ್ಫ್ ಇಂಟ್ರೆಸ್ಟ್ಲೇ ಆಗಿದೆ? ಇಲ್ಲ, ಅದು ಚಾಲೆಂಜಿಗೆ ಫೀಲ್ಡ್ ಇತ್ತು. ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ನಾಗ ಆಫ್ಟರ್ ಎವ್ರಿ 4-5 years ಒಂದು ಸಬ್ಜೆಕ್ಟ್ ಹೊಸದ್ ಬರೋದು. ಹೌದೇನು? ಅದು ಕಲಿಬೇಕಾಗ್ತಿತ್ತು. ಯಾಕಂದ್ರೆ ಭಾಳ ಟೆಕ್ನಾಲಜಿ ನಾವು ಕಲ್ತಿದ್ದು 80s ಒಳಗೆ, 85. ಆಮೇಲೆ 90s ಒಳಗೆ 2000 ಹಿಂಗೆ ಪ್ರತಿಯೊಂದು ಒಂದು 5-6 ವರ್ಷಕ್ಕೆ ಟೆಕ್ನಾಲಜಿ ಚೇಂಜ್ ಆಕೋತ ಬಂದದ. ಹೌದು. ಆಮೇಲೆ ಇವತ್ತು ನಿಮ್ದು ಸರ್ವಿಸ್ ಮಾಡೋ ಕಾಲೇಜು GIT ಏನ್ರಿ? ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನನ್ನ ಸರ್ವಿಸಲ್ಲೇ 32 ವರ್ಷ ಆಗಿದ್ರಿ. 32 ವರ್ಷ. ಕಾಲೇಜ್ ಬಗ್ಗೆ ಒಟ್ಟಾರೆ ಹೇಳಿ. ಕಾಲೇಜ್ ಸ್ಟಾರ್ಟ್ ಆಗಿದ್ದು ಸಾಧಾರಣ 80s ಒಳಗೆ. ನಾ ಜಾಯಿನ್ ಆಗಿದ್ದು 88. ಅಂದರೆ ಕಾಲೇಜ್ ಸ್ಟಾರ್ಟ್ ಆಗಿ 8 ವರ್ಷಕ್ಕೆ ಜಾಯಿನ್ ಆದೆ. ನಮ್ಮ ಕರ್ನಾಟಕ ಲಾ ಸೊಸೈಟಿದ ಕಾಲೇಜ್
ಅಂದ್ರೆ 40 ವರ್ಷದ ಮೇಲೆ ಆಗಿದೆ ಕಾಲೇಜ್ ಸ್ಟಾರ್ಟ್. ಹೌದು ಹೌದು ಹೌದು. ಆಮೇಲೆ ಕಾಲೇಜ್ ಮಾತ್ರ ಡೆವಲಪ್ಮೆಂಟ್ ಭಾಳ ಚಲೋ ರೀತಿಯಲ್ಲೇ ಮಾಡಿದ್ರು. ಪ್ರತಿಯೊಂದು ಪ್ರಿನ್ಸಿಪಲ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು. ಮತ್ತು ಮ್ಯಾನೇಜ್ಮೆಂಟು ಕ್ವಾಲಿಟಿ ಎಜುಕೇಷನ್ ಆಗಬೇಕು, ಹುಡುಗರಿಗೆ ಪ್ಲೇಸ್ಮೆಂಟ್ ಆಗಬೇಕು, ಕಾಲೇಜ್ ಹೆಸರು ಉತ್ತರ ಕರ್ನಾಟಕದಾಗ ಚಲೋ ಆಗಬೇಕು ಅಂತ ಭಾಳ ಕಷ್ಟಪಟ್ಟರು. ಮತ್ತು ಎಲ್ಲರೂ ಕ್ವಾಲಿಫೈಡ್ ಪ್ರೊಫೆಸರು, ಡಬಲ್ ಡಿಗ್ರಿ PhD ಮಾಡೋರಿಗೆ ಈಗಲಾದರೂ ಎನ್ಕರೇಜ್ಮೆಂಟ್ ಮಾಡ್ಕೋತಿದ್ರು. ಹೀಗಾಗಿ ಅವಾಗರೇ ನನ್ನ ಎಷ್ಟೋ ವಿದ್ಯಾರ್ಥಿ ಅಮೇರಿಕಾ ಮತ್ತು ಬೇರೆ ಬೇರೆ ಪ್ರದೇಶನ್ಯಾಗ ಚಲೋ ಚಲೋ ಪೊಸಿಷನ್ಯಾಗಿದ್ದಾರೆ. ಯಾವಾಗ ನಾವು ಅವ್ರದ್ದು ಅಲ್ಯೂಮಿನೈ ಮೀಟ್ ಮಾಡ್ತೀವಿ, ಅಲ್ಲಿದಷ್ಟು ದೂರಿಂದ ಇಲ್ಲಿ ಬರ್ತಾರೆ, ಬಂದು ತಮ್ಮ ಟೀಚರ್ ಯಾರು ಕಳ್ಸಿದಾರ ಅವ್ರು ಕರೆಸ್ತಾರೆ. ಆಮೇಲೆ ಅವ್ರ ಜೊತೆ ರಿಲೇಷನ್ ಇಟ್ಕೋತಾರೆ. ಆಮೇಲೆ ನೆಕ್ಸ್ಟ್ ಗ್ರೂಪ್ ಆಫ್ ನನ್ನ ಸ್ಟೂಡೆಂಟ್ಸ್ ಅಂದ್ರೆ ಬೆಂಗಳೂರು. ಸೊ ಆದಷ್ಟು ನನ್ನ ಸ್ಟೂಡೆಂಟ್ಸು ಅಮೇರಿಕಾ ಇಲ್ಲ ಬೆಂಗಳೂರು. ಖರೆ ಈಗೂ ಭೇಟಿಯಾದಾಗ ತಮ್ಮ ಪ್ರೊಫೆಸರಿಗೆ ಅಷ್ಟೇ ಮಾನ ಕೊಟ್ಟು ಪ್ರೀತಿದಿಂದ ಮಾತಾಡ್ತಾರೆ. ಭಾಳ ಚಲೋ ಅನ್ನಿಸ್ತದ. ಇವಾಗ ಈ ಕಾಲೇಜಿಗೆಲ್ಲ ನ್ಯಾಕ್ ಮೆಡಲ್ಸ್ ಅಂತ ಕೊಡ್ತಾರಲ್ಲ, ಹೌದು, ಅದು ಯಾವ ಬೇಸಿಸ್ ಮೇಲೆ ಕೊಡ್ತಾರ್ರಿ? ಕಾಲೇಜಕ್ಕೆ ನ್ಯಾಕ್ ಆತು. ನಮಗೆ ಇಂಜಿನಿಯರಿಂಗ್ ಇದೊಂದು ಸೆಪ್ರೇಟ್ ಬಾಡಿ ಅದ, NBA ಅಂತ. ಅದಕ್ಕೆ ಕೊಡ್ಲಿಕ್ಕೆ ಅವರು ಫಸ್ಟ್ ಕ್ರೈಟೇರಿಯಾ ಏನಿರ್ತದಂದ್ರೆ ಅಲ್ಲೇ ಕಾಲೇಜ್ನಾಗ ಟೀಚರ್ಸ್ ಡಿಪಾರ್ಟ್ಮೆಂಟ್ ವೈಸ್ ಎಷ್ಟಿದ್ದಾರೆ, ಫ್ಯಾಸಿಲಿಟೀಸ್ ಲ್ಯಾಬೋರೇಟರೀಸ್ ಎಷ್ಟವ, ಸ್ಟೂಡೆಂಟ್ ಸ್ಟಾಫ್ ರೇಷೋ ಎಷ್ಟದ, ಆಮೇಲೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ ಅದು ಅವರು ಡಾಕ್ಯುಮೆಂಟರಿ ಕೊಟ್ಟಿರ್ತಾರೆ. ಆ ಪ್ರಕಾರ ನಾವು ಮೇಂಟೈನ್ ಮಾಡಿವೋ ಇಲ್ಲೋ, ಸಿಲೆಬಸ್ ಕ್ವಾಲಿಟಿ, ಆಮೇಲೆ ಕ್ವಶನ್ ಪೇಪರ್ ಕ್ವಾಲಿಟಿ, ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸು, ಆಮೇಲೆ ಸ್ಟೂಡೆಂಟ್ ಮೆಂಟ್ರಿಂಗ್ ಒಂದು ಭಾಳ ದೊಡ್ಡ ಏರಿಯಾ ಅದ. ಸ್ಟೂಡೆಂಟಿಗೆ ಮೆಂಟ್ರಿಂಗ್ ಮಾಡ್ತಾರೋ ಇಲ್ಲೋ ಇವೆಲ್ಲ ನೋಡ್ತಾರೆ. ಮತ್ತು ನನಗೆ ಹೆಮ್ಮೆ ಅನ್ನಿಸ್ತದಂದ್ರೆ ನಾ ಕಾಲೇಜ್ನಾಗ 10-15 ವರ್ಷ ಸಾಧಾರಣ ಮೆಂಟ್ರಿಂಗ್ ಅಂತ ಮಾಡೀನಿ. ಆ ಮೆಂಟ್ರಿಂಗ್ ಮಾಡೋ ಹೊತ್ನ್ಯಾಗ ಎಷ್ಟೋ ವೀಕ್ ಸೆಕ್ಷನ್ ಹುಡುಗರು ಇರ್ತಾವ, ಏನೋ ಒಂದು ಕೌಟುಂಬಿಕ್ ಪ್ರಾಬ್ಲಮ್ಸ್ ಇರ್ತಾವ ಅವ್ರಿಗೆ, ಅವು ಭಾಳ ನರ್ವಸ್ ಆಗಿರ್ತಾವ. ಇಲ್ಲ ತಂದೆ ತಾಯಿ ಒತ್ತಾಯಿಗ ಇಂಜಿನಿಯರಿಂಗ್ ಬರ್ಬೇಕಂತೂ ಬಂದಿರ್ತಾರೆ. ಆಮೇಲೆ ಕ್ಲಾಸ್ನಾಗ ಅವ್ರ ಪರ್ಫಾರ್ಮೆನ್ಸ್ ಸರಿ ಮಾಡಲಿಲ್ಲ, ಸರಿಯಾಗಿ ಕ್ಲಾಸಸ್ ಕೂಡಲಿಲ್ಲ, ನಿಮ್ಮ ಪ್ರಾಬ್ಲಮ್ ಏನಂತ ಅವರು ಸೆಪ್ರೇಟ್ 1-to-1 ಡಿಸ್ಕಷನ್ ಮಾಡಿದಾಗ ಅವ್ರು ಪ್ರತ್ಯೇಕ ಕರೆದು ಆವಾಗ ಅವರು ತಮ್ಮ ಪ್ರಾಬ್ಲಮ್ ಹೇಳ್ತಾರೆ. ಆಮೇಲೆ ಅವ್ರು ಪ್ರೋತ್ಸಾಹ ಕೊಟ್ಟು ನಿಮ್ಮ ತಂದೆ ತಾಯಿ ಇಚ್ಛಾದ ಈಗ ನೀವು ಈ ಕೋರ್ಸಿಗೆ ಬಂದಿರಿ, ಇಲ್ಲೇ ಮನಸ್ಸು ಕೊಟ್ಟು ಮಾಡಲಿಲ್ಲ ಅಂದ್ರೆ ನಿಮ್ದು ಯಾವುದೂ ಶಿಕ್ಷಣ ಯಾವುದೂ ಡಿಗ್ರಿ ಅಂತ ಆಗೋದಿಲ್ಲ, ಹಂಗೆ ಮಾಡಬೇಡ್ರಿ ಅಂತ ಹೇಳಿ ಅವ್ರಿಗೆ ಎನ್ಕರೇಜ್ ಮಾಡಿ ಅವ್ರಿಗೆ ಒಂದು ಲೆವೆಲಿಗೆ ತಂದು ಕ್ಲಾಸ್ನಾಗ ಕೂಡೋ ಹಂಗೆ ಮಾಡಿ. ಮತ್ತು ಎಷ್ಟೋ ಹುಡುಗರಿಗೆ ಒಬ್ಬೊಬ್ರು ತಾಯಿ ಕಳ್ಕೊಂಡಿರ್ತಾರೆ, ಒಬ್ಬೊಬ್ರು ತಂದೆ ಕಳ್ಕೊಂಡಿರ್ತಾರೆ, ಅವ್ರಿಗೆ ಒಂದು ಡಿಪ್ರೆಷನ್ ಬಂದಿರ್ತದೆ, ಮಾನಸಿಕ ಇದು ಆಗಿರ್ತದೆ. ಅವರು ಧೈರ್ಯ ತುಂಬಿ, ಅದು ಇಂಪಾರ್ಟೆಂಟ್ ಅಲ್ಲ, ಧೈರ್ಯ ತುಂಬಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ರೆ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಆಗ್ತದೆ, ನಿಮ್ಮ ಜೀವನ ಒಂದು ಥರ ಮುಂದೆ ಹೋಗ್ತದೆ, ಒಂದು ಆಶಾವಾದಿ ಆಗ್ತದೆ ಅಂತ ಹೇಳ್ತಿದ್ದೀವಿ. ಅದೆಲ್ಲ ಮಾಡೋದ್ರಿಂದ ಕೆಲವು ಹುಡುಗರು ಭಾಳ ಚಲೋ ಚೇಂಜ್ ಆದರು, ಪರಿವರ್ತನ ಆದರು. ಅದು ಒಂದು ದೊಡ್ಡ ಹೆಮ್ಮೆ, ಅದು ಒಂದು ದೊಡ್ಡ ಖುಷಿ. ಅಲ್ಲ ಅವಾಗೆಲ್ಲ ಗುರು ಶಿಷ್ಯ ಪರಂಪರೆ ಹಂಗೆ ಗಟ್ಟಿ ಇತ್ತಲ್ಲ. ಹೌದು. ಈಗ ಸ್ವಲ್ಪ ಹೇಳಿಲ್ಲ ಈಗಿನ ವಾತಾವರಣದ್ದು. ನಾನು ರಿಟೈರ್ ಆಗೋಕ್ಕಿಂತ 5-6 ವರ್ಷ ಹಿಂದೆ ನಮಗೆ ಭಾಳ ಸ್ಟೂಡೆಂಟ್ ಏನಂತಾರೆ ಅವ್ರ ಸ್ವಭಾವತ್ತು, ಅವರ ರಿಲೇಷನ್ಯಾಗ ಭಾಳ ಚೇಂಜ್ ಆಯ್ತು. ಅದು ಆಗ್ಲಿಕ್ಕೆ ಕಾರಣ ಅಂದರೆ ಏನು, ಸ್ಟೂಡೆಂಟಿಗೆ ಮುಂಚೆ ಟೀಚರ್ ಏನು ಹೇಳ್ತಾರ ಅದೇ ಕೇಳ್ಕೊಂಡು ಅಭ್ಯಾಸ ಮಾಡಿ ಎಕ್ಸಾಮ್ನಾಗ ಬರೋದು. ಇದೇನು ಇಂಟರ್ನೆಟ್ನಿಂದ ಎಲ್ಲ ಇನ್ಫಾರ್ಮೇಷನ್ ಬರ್ಲಿಕ್ಕತ್ತೀವಿ, ಆಲ್ರೆಡಿ ಹಿಂಗೆ ರೆಕಾರ್ಡೆಡ್ ಕ್ಲಾಸಸ್ ಬೇರೆ ಬೇರೆ ಕಾಲೇಜಿಂದ, ಇನ್ಸ್ಟಿಟ್ಯೂಟ್ದಿಂದ, IIT ಬರ್ಲಿಕ್ಕತ್ತೀವಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಏನು ಅನ್ನಿಸ್ತದ, ಇವ್ರೇನು ಕ್ಲಾಸ್ನಾಗ ಪಾಠ ಹೇಳ್ತಾರ ಇದು ನಮಗೆಲ್ಲ ಸಿಗ್ತದ, ನಮ್ಮ ಮನೆಯಾಗೆಲ್ಲ ಸೌಕರ್ಯ ಅದ, ಕಂಪ್ಯೂಟರ್ ಅದ, ಬೇಕಾದಂಗೆ ಡೇಟಾ ಪ್ಯಾಕೇಜ್ ಹಾಕಿರ್ತಾರ, ವೈಫೈ ಅದ, ಅಂದ್ರೆ ಅವರು ತಮ್ಮ ಸ್ವಾತಂತ್ರ್ಯತೆ ಆರಂಭ ಆಯ್ತು. ಆಮೇಲೆ ಕೆಲವು ಹುಡುಗರಿಗೆ ಏನು ಫೋಕಸ್ ಇರ್ತದಲ್ಲ, ಅವ್ರು ಕೆಲವು ಜನ ಈಗೂ ಸಿನ್ಸಿಯರ್ ಇದ್ದಾರ, ಬರ್ತಾರ. ಬಟ್ ಲಾಭದ ಅಂತೀರಿ, ಈ ಸಿಸ್ಟಮ್ ಲಾಭದ ಅಂತೀರಿ? ಹೌದು. ಅಲ್ಲ, ಲಾಭ ಅಂದ್ರೆ ಎಕ್ಸಾಮ್ ಪಾಸಿಂಗ್ ಪ್ರಾಬ್ಲಮ್ ಆಗೋದಿಲ್ರಿ ಅವ್ರಿಗೆ, ಅಷ್ಟೇ. ಮಟೀರಿಯಲ್ ಸಿಗ್ತದ, ಬಟ್ ಅವ್ರಿಗೆ ಬೇಸಿಕ್ ಏನ ಫಂಡಮೆಂಟಲ್ಸ್ ಅಂತೀವಿ ಆ ಸಬ್ಜೆಕ್ಟ್ ಅದು ಬೇಸಿಕ್ಸ್ ಏನವ ಅದು ತಿಳ್ಕೊಳ್ಳೋದು ಕ್ಲಾಸ್ನೊಳಗೆ ಅಲ್ರಿ, ಮೀಶರ್ ಇದ್ರ. ಬಟ್ ಪರೀಕ್ಷಾ ಬರಿಬಹುದು ಅವರು, ಪರೀಕ್ಷಾ ಬರೀಲಿಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಕೆಲವು ಹುಡುಗರಿಗೆ ಏನಾಗ್ತದ, ತಮಗೆ ಆಕಲನ ಶಕ್ತಿ ಇರ್ತದ, ತಂದೆ ತಾಯಿ ಸಪೋರ್ಟ್ ಇರ್ತದ, ಎಜುಕೇಟೆಡ್ ಅವ ಅಪ್ಪ ಇರ್ತಾರೆ, ಅವರು ಮಾಡ್ಕೋತಾರೆ. ಬಟ್ ಈಗ ಟೀಚರ್ ಬಗ್ಗೆ ಏನು ಸ್ನೇಹ ಅಂತದ, ಇದು ಮೊದ್ಲಿನಕ್ಕಿಂತ ಬಹಳ ಕಮ್ಮಿ ಆಗಿದೆ. ಆ ಸ್ನೇಹ ಬಹಳ ಬೇಕಲ್ಲ. ಬೇಕು. ಗುರುಮುಖೇನ ವಿದ್ಯಾ ತಲೆ ಹತ್ತಿ ಬಿಡ್ತದ, ಗಟ್ಟಿಯಾಗಿ ಉಳಿತದ. ಹೌದು. ಒಳಗೆ ಅವ್ರು ಹೇಳಿದ್ವಿ ಇಲ್ಲ, ಬೇಸಿಕ್ನೇ ಒಳಗಿರ್ತದ, ಅದನ್ನ ಬಿಟ್ಟು ಇಲ್ಲಿ ಹೋಗ್ತಾರ ಅಂತ ಹೇಳಿದ್ರಲ್ಲ. ಇದ್ರೆ ಈಗದು ನಮ್ಮ ಕೇಳುಗರಿಗೂ ಒಂದು ಪ್ರಶ್ನೆ ಆತಲ್ಲ, ಇದ್ರೆ ಗುರು ಶಿಷ್ಯ ಸಂಬಂಧ ನಾವು ಗಟ್ಟಿಯಾಗಿ ಇಟ್ಕೋಬೇಕು, ಅದರಿಂದ ನಮಗೆ ಲಾಭ ಭಾಳ ಅದ. ಇಲ್ಲಿ ಗಟ್ಟಿ ಇಟ್ಕೊಂಡು ಹೊರಗಿನ ತೊಗೊಂಡ್ರೆ ಏನು ತಪ್ಪಿಲ್ಲಲ್ಲ.
ಹೌದು. ಒಳಗಿನ ತಕ್ಕೊಳ್ಳಿ. ಆಮೇಲೆ ನಿಮಗೆ ನೀವು ಹಾಜರಿ ಏನು ಕಂಪಲ್ಸರಿ ಮಾಡಿಲ್ಲ ಏನಲ್ಲರಿ? ಇಲ್ಲ ಅದಲ್ಲ, ಕಾಲೇಜ್ನಾಗ ಕಂಪಲ್ಸರಿ ಅದ 75% ಅಟೆಂಡೆನ್ಸ್ ಬೇಕಂತೆ ಅದ. ಯಾಕಂದ್ರೆ ಕಾಲೇಜ್ ವಾತಾವರಣ ಅಂದ್ರೆ ಒಮ್ಮೆ ಎದ್ದು ಹೋಗ್ತಾರ, ಇದನ್ನ ಮಾಡ್ತಾರ. ಇಲ್ಲ ಹಂಗೆ ಮಾಡೋದಿಲ್ಲ. ಆಗ್ಲಾರ ಸಬ್ಜೆಕ್ಟ್ ಇದ್ರ ಆಗ್ಲಾರ್ದ ಇದು ಇದ್ರ ಹಂಗೇನಿಲ್ಲ. ಇಲ್ಲ ಹಂಗೇನ ಸ್ಟೂಡೆಂಟ್ಸ್ ಮಾಡಂಗಿಲ್ಲ. ಯಾಕಂದ್ರೆ ಅಲ್ಲಿ ಟೀಚರ್ ಕೈಯಾಗ ಮಾರ್ಕ್ಸ್ ಇರ್ತಾವ, ಪ್ರಾಕ್ಟಿಕಲು ಇಂಟರ್ನಲ್ಲು. ಆಮೇಲೆ 75% ಮಿನಿಮಮ್ ಅಟೆಂಡೆನ್ಸ್ ಇರೋದ್ರಿಂದ ಎಲ್ಲರೂ ಹಂಗೆ ಕ್ಲಾಸಿಗೆ ಕೂಡ್ತಾರೆ. ಆ 25% ಏನದ ಅದು ಕೆಲವು ತಮ್ಮ ಫ್ಲೆಕ್ಸಿಬಲ್ ತಗೋತಾರ. ಖರೆ ಟೀಚರ್ ಕೈಯಾಗ ಮಾರ್ಕ್ಸ್ ಇರ್ತಾವ, ಹಿಂಗಾಗಿ ಸ್ವಲ್ಪ ಅಟೆಂಡೆನ್ಸ್ ಅದ ಕಂಪಲ್ಸರಿ. ಅಂದ್ರೆ ನಿಮ್ ಕಂಟ್ರೋಲ್ ಅದ ಅವ್ರಿಗೆ. ಅದ ಕೊಳಲನು ದೂತ ಬಂದ ಗೋಪಿಯ ಕಂದ, ಕೊಳಲನು ದೂದು ಬಲು ಚಂದ, ಕೊಳಲನು ದೂತ ಬಂದ ಗೋಪಿಯ ಕಂದ, ಆವಸುದೇವನ ಕಂದ ಕಂದ, ದೇವಕಿ ಬಸಿರೋಳು ಬಂದ ಬಂದ, ಮಾವ ಕಂಸನ ಕೊಂದ ಭಾವಜನಯ್ಯ ಶ್ರೀ ಮುಕುಂದ, ಕೊಳಲನು ದೂತ ಬಂದ ಗೋಪಿಯ ಕಂದ, ಕೊಳಲನು ದೂವುದು ಬಲು ಚಂದ, ಕೊಳಲನು ದೂತ ಬಂದ, ಮುತ್ತಿನಾಭರಣ ತೊಟ್ಟು ಹಸ್ತದಿ ಕೊಳಲ ಕೊಟ್ಟು, ಕಸ್ತೂರಿ ತಿಲಕವಿಟ್ಟು ತುತ್ತೂರು ನಾದ ಪಿಡಿಯೇ, ಕೊಳಲನು ದೂತ ಬಂದ ಗೋಪಿಯ ಕಂದ, ಕೊಳಲನು ದೂವುದು ಬಲು ಚಂದ, ಕೊಳಲನು ದೂತ ಬಂದ, ಹಿಂದೆ ಗೋಗಳ ಹಿಂಡು ಮುಂದೆ ಗೋಪಾಲರ ದಂಡು, ಹಿಂದಕ್ಕೆ ದೈತ್ಯರ ಕೊಂದ, ಪುರಂದರ ವಿಠಲ ಚಂದ ಚಂದ, ಕೊಳಲನು ದೂತ ಬಂದ ಗೋಪಿಯ ಕಂದ, ಕೊಳಲನು ದೂದು ಬಲು ಚಂದ, ಕೊಳಲನು ದೂತ ಬಂದ. ಮೇಡಮ್ ಅವರ, ನೀವು ಮತ್ತೆ ಹೊರಗೆಲ್ಲ ಹೋಗಿರ್ಬೇಕಲ್ಲ, ನೀವು ಹಿಂಗ ಬೆಂಗಳೂರು ಇದು ನಿಮ್ದು ಕಾಲೇಜ್ ವತಿಯಿಂದ ಆಯ್ತು, ಒಂದು ಟೀಚಿಂಗ್ ಆಗಿ ಅದ್ರ ಬಗ್ಗೆ ಹೇಳ್ರಿ. ಈಗ ಕಾಲೇಜ್ನಾಗ ಪ್ರೊಫೆಸರ್ ಇರೋರಿಗೆ ಎಲ್ಲರಿಗೆ ಕಂಟಿನ್ಯೂಸ್ ಲರ್ನಿಂಗ್ ಅಂಡ್ ಕಂಟಿನ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್, ಹಿಂಗಾಗಿ ಬೇರೆ ಬೇರೆ ಲೆವೆಲಿಗೆ ಹೊರಗೆ ಹೋಗ್ಬೇಕಾಗ್ತದೆ. ನಾನು ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರ್ ಇದ್ದೆ, ಆಮೇಲೆ ಬೋರ್ಡ್ ಆಫ್ ಸಿಲೆಬಸ್ ಮೆಂಬರ್. ಅದಕ್ಕಿದ್ದಾಗ ನಿಮಗ ಈ ಕರ್ನಾಟಕ ಲೆವೆಲ್ಕ ನಮ್ದೇ VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಅದ ರೀಜನ್ಸ್ ಮಾಡಿರ್ತಾರೆ. ಸೊ ಕಾಮನ್ ಪೇಪರ್ ಸೆಟ್ಟಿಂಗ್ ಇದ್ದಾಗ, ಸಿಲೆಬಸ್ ಫಾರ್ಮೇಶನ್ ಇದ್ದಾಗ ಬೆಂಗಳೂರು ಮೈಸೂರು ಇಂತಲ್ಲೇ ಹೋಗ್ಬೇಕಾಗ್ತದೆ. ಇದು ಒಂದು ಭಾಗ ಸಿಲೆಬಸ್ಸು ಮತ್ತು ಎಜುಕೇಶನ್ ಆಯ್ತು. ಎರಡನೇದು ಪೇಪರ್ ಪ್ರೆಸೆಂಟೇಷನ್ ಅಂತ ಇರ್ತದೆ. ಕೆಲವು ರಿಸರ್ಚ್ ಟಾಪಿಕ್ ಮೇಲೆ ನಾವು ಇಂಡಿವಿಜುವಲ್ ಆಗಿ ಇಲ್ಲ ನಮ್ಮ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಆರ್ BE ಸ್ಟೂಡೆಂಟ್ಸ್ ಅವ್ರ ಜೊತೆ ಪೇಪರ್ ಮಾಡಿರ್ತೀವಿ. ಅವು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಇರ್ತಾವ. ಅದಕ್ಕೆ ಪೇಪರ್ ಪ್ರೆಸೆಂಟೇಷನ್ ಹೋಗ್ಬೇಕಾಗ್ತದೆ. ನಾವೊಮ್ಮೆ ಪತಿಯಾಳಕ್ಕೆ ಹೋಗಿದ್ದೆ, ಪತಿಯಾಳ ಪಂಜಾಬ್ಗೆ ಪೇಪರ್ ಪ್ರೆಸೆಂಟೇಷನ್. IEEE ಕಾನ್ಫರೆನ್ಸ್ ಇತ್ತು. ಆಮೇಲೆ COEP ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆಗೆ ಹೋಗಿದ್ದೆ, VJTI ಮುಂಬೈ ಹೋಗಿದ್ದೆ, ಬೆಂಗಳೂರು ರಾಮಯ್ಯ ಕಾಲೇಜ್ಗೆ ಹೋಗಿದ್ದೆ. ಹಿಂಗೆ ಬೇರೆ ಬೇರೆ ಕಡೆ ನಮಗೆ ವರ್ಕ್ಶಾಪ್ಸ್ ಇರ್ತಾವ, 3 days ಲರ್ನಿಂಗ್ ಪ್ರೋಗ್ರಾಮ್ ಅಂತ. ಅದು ಅಂದಾಜು ಪೀರಿಯಡ್ ಎಷ್ಟು ಇರ್ತದೆ ನಿಮಗೆ, ಎಷ್ಟು ದಿನದ್ದು? ಪೇಪರ್ ಪ್ರೆಸೆಂಟೇಷನು ಕಾನ್ಫರೆನ್ಸು ಯೂಶ್ವಲಿ 2 to 3 days ಇರ್ತಾವೆ. 3 days ಇರ್ತಾವೆ. ಆಮೇಲೆ ವರ್ಕ್ಶಾಪ್ಸ್ ಇದ್ರೆ 1 week ಇರ್ತದೆ, ಕೆಲವು ಸರಿ 15 days ಇರ್ತದೆ. ನಾ IIT ಡೆಲ್ಲಿಗೆ ಒಂದು ಸಮ್ಮರ್ ಕೋರ್ಸ್ ಅಂತ ಹೋಗಿದ್ದೆ, 1 ತಿಂಗಳು. ಅವಾಗ 1 month ಹೋಗಿದ್ರಿ? ಹೌದು, ನಾನು ಮದ್ವೆ ಮೊದಲು ಹೋಗಿದ್ದೆ, ಮದುವೆ ಮ್ಯಾರೇಜ್ ಮುಂಚಿತ. 1 ತಿಂಗಳು ಹೋಗಿದ್ದೆ. ಅಲ್ಲಿ IIT ಹಾಸ್ಟೆಲ್ನಾಗ ಪ್ರೊವಿಷನ್ ಇರ್ತದೆ. ಆಮೇಲೆ ಹೊಸ ಏನು ಕಂಪ್ಯೂಟರ್ ಫೀಲ್ಡ್ನಾಗ ಸಬ್ಜೆಕ್ಟ್ ಬರ್ತಿದ್ದು, ಕಂಪ್ಯೂಟರ್ ಗ್ರಾಫಿಕ್ಸ್ ಆಯ್ತು, ಎಂಬೆಡೆಡ್ ಸಿಸ್ಟಮ್ ಆಯ್ತು, ಅದರ ಮೇಲೆ ನಾ ವರ್ಕ್ಶಾಪ್ಸ್ ಅಟೆಂಡ್ ಮಾಡೀನಿ. ಹಂಗೆ ಮಾಡೇ ನಿಮ್ಮ ನಾಲೆಜ್ ಅಪ್ಡೇಟ್ ಮಾಡ್ಕೋದಿರ್ತದೆ. ಹೌದಲ್ಲ. ಆಮೇಲೆ ಮದುವೆ ಆಗೋ ನಾ ಏನಾಗ್ತದೆ, ನಿಮಗೆ ಕೆಲವು ರಿಸ್ಟ್ರಿಕ್ಷನ್ ಮಕ್ಕಳದು ಮನಿದು ಬರ್ತದೆ. ಅದ್ರ ಬಗ್ಗೆ ಮಾತಾಡ್ತೇನೆ. ಭಾಳ ಬಿಟ್ಟು ನೀವು ಅಲ್ಲೆಲ್ಲ ಹೋಗ್ತಿದ್ರಲ್ಲ, ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಹೆಂಗಿತ್ತು ನಿಮಗೆ? ಎಲ್ಲ ನಾವು ವರ್ಕ್ಶಾಪಿಗೆ ಅಂತ ಹೋಗ್ತಿದ್ದೀವಿ, ಅಲ್ಲಿ ಯೂಶ್ವಲಿ ಎಲ್ಲರೂ ಪ್ರೊಫೆಸರ್ ಇರ್ತಾರೆ. ಪ್ರೊಫೆಸರ್ಸ್
ಅವ್ರ ಕಲ್ಸೋರ್ ಪ್ರೊಫೆಸರು ಇಂಡಸ್ಟ್ರಿ ಎಕ್ಸ್ಪರ್ಟ್ ಅವ್ರ IIT ದಿಂದ ಕೆಲವು ಪ್ರೊಫೆಸರ್ಸ್ ಇರ್ತಾರೆ. ಅಲ್ಲಿ ನಮ್ದು ಕೆಲವು ಡಿಸ್ಕಷನ್ಸು, ನಮ್ದು ಐಡಿಯಾಸ್ ಪ್ರೆಸೆಂಟ್ ಮಾಡೋದು. ಅಂದ್ರೆ ವಿತ್ ಪ್ರೊಫೆಸರ್ಸ್ ಇರ್ತದ. ಹೌದು, ಅಲ್ಲಿ ಸ್ಟೂಡೆಂಟ್ಸ್ ಇರಂಗಿಲ್ಲ. ಅದೇ ಆಮೇಲೆ ಸ್ಟೂಡೆಂಟ್ ಕಾನ್ಫರೆನ್ಸ್ ನಾವು ಕಾಲೇಜ್ನಾಗ ಹೋಸ್ಟ್ ಮಾಡೀವಿ, ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸು. ಒಂದು 3 ವರ್ಷ ನಾ ಕಂಟಿನ್ಯೂಸ್ ಅದರದ್ದು ಹೆಡ್ ಇದ್ದೆ. ಹಿಂಗಾಗಿ ಬೇರೆ ಬೇರೆ ಏರಿಯಾದಾಗ ಸ್ಟೂಡೆಂಟ್ಸು ಪ್ರೋಗ್ರಾಮ್ ಮಾಡಿ ಪ್ಯಾಂಪ್ಲೆಟ್ಸ್ ಅದು ಪ್ರಿಂಟ್ ಎಲ್ಲೆಲ್ಲಿ ಮಾಡಿದ್ರಿ ಅದನ್ನ? ಅದು ಕಾಲೇಜ್ನಾಗ ಸ್ಟೂಡೆಂಟ್ ಪ್ರೋಗ್ರಾಮ್ ಮಾಡಿದ್ ಕಾಲೇಜ್. ಇವಾಗ ವಿದ್ಯಾಕ್ ಅವರ ವೈವಾಹಿಕ ಜೀವನಕ್ಕೆ ಬರೋಣ. ನಿಮ್ಮ ಮದುವೆ ಯಾವಾಗ ಆತು? ನಂದು ಮದುವೆ ಮಾರ್ಚ್ 88 ಒಳಗ. ನಿಮ್ಮ ಮನೆಯವ್ರ ಹೆಸರು ಹೇಳ್ರಿ, ಊರು ಹೇಳ್ರಿ ಅವ್ರದ್ದು. ಪ್ರೊಫೆಸರ್, ಅವರು ಪ್ರೊಫೆಸರ್, ರಿಟೈರ್ಡ್ ಪ್ರೊಫೆಸರ್ ರವೀಂದ್ರ ಭೀಮರಾವ್ ಕುಲಕರ್ಣಿ ಅಂತ. ನೇಟಿವ್ ಪ್ಲೇಸ್ ಅವ್ರದ್ದು ವಿಜಾಪುರ. ಅವರು ಸಿವಿಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್ MTech. ಇರ್ಲಿ. ಆಮೇಲೆ ಅವರು ಮೊದಲು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಏರಿಯಾದಾಗ ಕೆಲಸ ಮಾಡಿ ಫೈನಲಿ ಅವರು ಗೊಗ್ಟೆ ಕಾಲೇಜ್ನಾಗ ಸಿವಿಲ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಅಂತ ರಿಟೈರ್ ಆಗಿದ್ರು. ಅಂದ್ರೆ ಇಬ್ರು ಕೂಡ ಹೋಗ್ತಿದ್ರಿ, ಇಬ್ರು ಕೂಡ ಬರ್ತಿದ್ರಿ. ಇದು ಮದುವೆ ವಿಷಯ ಆಯ್ತು. ಇನ್ನು ಮನಿ ವಾತಾವರಣ ಹೇಳಿಲ್ಲ. ಈಗೆಲ್ಲ ನಿಮ್ದು ಮನಿ ನನ್ನ ಪರಿಚಯ ಪ್ರಕಾರ ಒಟ್ಟು ಕುಟುಂಬ ಅಂತದ. ಈಗ ಹೌದು. ನಿಮ್ಮ ಮನಿ ವಾತಾವರಣ ಬಗ್ಗೆ ಹೇಳ್ರಿ. ಯಾರ್ಯಾರು ಇರ್ತಿದ್ರು, ಏನು? ನಮ್ಮ ಮನಿ ಒಳಗ ನಮ್ಮ ಅತ್ತೆ ಮಾವ, ನಮ್ಮ ಮಾವು ರಿಟೈರ್ಡ್ ಸೂಪರಿಂಟೆಂಡೆಂಟ್. ಅಲ್ಲ, ಅವ್ರ ತಂದೆ ತಾಯಿನೂ ಇದ್ರಲ್ಲ? ಅವ್ರ ತಂದೆ ತಾಯಿ ಇದ್ರು. ಆಮೇಲೆ ನಮ್ಮ ಮನೆಯವರು ಮಿಸ್ಟರ್ ಇಬ್ರು ತಮ್ಮಂದ್ರಿದ್ರು. ಹಿಂಗಾಗಿ ನಮ್ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ. ನಿಮಗೆ ಒಟ್ಟು ಕುಟುಂಬದೊಳಗೆ ನಿಮ್ಗೆ ಏನ್ ಅನಿಸ್ತದ? ಜಾಯಿಂಟ್ ಫ್ಯಾಮಿಲಿದು ಯಾವಾಗ್ಲೂ ಕೆಲವು ಫಾಯ್ದೆನೂ ಅವ, ಕೆಲವು ನಿಮಗೆ ಕಾಂಪ್ರಮೈಸ್ ಮಾಡ್ಬೇಕಾಗ್ತದೆ. ಒಂದು 5 ನಿಮಿಷ. ಈಗ ನಾ ಜಾಬ್ ಮಾಡೋದ್ರಿಂದ ಕಾಲೇಜ್ಗೆ 10 to 5 ಹೋಗ್ತಿದ್ದೆ. ಅವಾಗ ನನ್ನ ಮಕ್ಕಳು ಸ್ಕೂಲ್ದಿಂದ ಬಂದಾಗ, ಮಕ್ಕಳ ಮನ್ಯಾಗ ಸೂಟಿ ಇದ್ದಾಗ ನಮ್ಮ ಅತ್ತೆ ಮಾವ ಅವ್ರಿಗೆ ನೋಡ್ಕೋತಿದ್ರು. ಅದು ಒಂದು ನಮಗ ಧೈರ್ಯ ಇತ್ತು ಕಿ ಮನ್ಯಾಗ ಇದ್ದಾರಪ್ಪ ಹಿರೇ ಮನುಷ್ಯರು, ನನ್ನ ಮಕ್ಕಳದ ಇದು ಪ್ರಾಬ್ಲಮ್ ಆಗೋದಿಲ್ಲ. ಹಿಂಗಾಗಿ ನಾ ಶಾಂತ ರೀತಿಲೇ ಕಾಲೇಜ್ನಾಗ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು, ಅನುಕೂಲ ಆಗ್ತಿತ್ತು. ಅಂದ್ರೆ ಸಹಕಾರ ಬಹಳ ಇತ್ತು. ಹೌದು ಇತ್ತು. ಆಮೇಲೆ ಮನಿ ಒಳಗಿದ್ದಾಗ ಹಿರೇ ಮನುಷ್ಯರು, ತಂದೆ ತಾಯಿ, ಅವ್ರ ಅಜ್ಜ ಅಜ್ಜಿ ಎಲ್ಲ ಇರೋದ್ರಿಂದ ಅವ್ರ ಪ್ರಕಾರ ಒಂದು ಊಟ ತಿನಸು ಆಕ್ಟಿವಿಟಿ ಎಲ್ಲ ಮಾಡ್ಬೇಕಾಗ್ತದೆ. ನನಗೇನು ಸೇರ್ತದ ನಾ ಮಾಡ್ತೀನಿ, ಹಿಂಗ ಆಗೋದಿಲ್ಲ. ನಿಮಗೆ ಎಲ್ಲಾರ್ದು ನೋಡ್ಕೊಂಡು ಮನಿ ಮಂದಿದ ಏನು ರಿಕ್ವೈರ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಕರ್ತವ್ಯ ಅದು. ಅದು ಕರ್ತವ್ಯ, ಅದು ನಿಭಾಯಿಸ್ಕೊಂಡು ಹೋದೆ. ಖರೆ ಅದು ಒಂದು ದೊಡ್ಡ ಸಮಾಧಾನದಲ್ಲ. ಸಮಾಧಾನ. ಯಾಕಂದ್ರೆ ತಂದೆ ತಾಯಿಗೆ, ಹಿರೇ ಮನುಷ್ಯರಿಗೆ, ಅವ್ರಿಗೆ ಆರಾಮಿಲ್ಲದಾಗ, ಅವ್ರಿಗೇನೋ ತ್ರಾಸಾದಾಗ ನಾವು ಅವ್ರ ಸಹಾಯ ಮಾಡೀವಿ, ಸೇವಾ ಮಾಡೀವಿ, ಅದು ಒಂದು ಸಮಾಧಾನದ. ಮತ್ತೆ ನಿಮಗ ಅದನ್ನ ಹಚ್ಕೋತಿದ್ರಲ್ಲ ಹಂಗ, ನೀ ಯಾವ್ದೋ ಮನೆಯಿಂದ ಬಂದು ಮತ್ತೆ ಅವ್ರನ್ನ ತಂದೆ ತಾಯಿ ಹೆಂಗ್ ನೋಡ್ಕೋತಿದ್ದರಿ? ನಿಮ್ಮ ಊರಿಗಿತ್ತನೇ ಇರ್ಲಿ, ಮೈದ್ನ ಇರ್ಲಿ, ಎಲ್ಲ ನಮ್ದು ಸ್ವಾರ್ಥ ಅನ್ನೋದು ಬಿಡ್ಬೇಕಾಗ್ತದಲ್ಲ ಅಲ್ಲಿ. ಹೌದು. ಅದ್ರ ಬಗ್ಗೆ ಮಾತಾಡ್ರಿ. ಈಗ ನನಗೇನ್ ಸೇರ್ತದ, ನನ್ನ ಮಕ್ಳಿಗೆ ಸೇರ್ತದ, ಇಷ್ಟೇ ಸೀಮಿತ ಅಂತ ಇಟ್ಕೊಂಡ್ರೆ ನೀವು ಆನಂದದಿಂದ ಇರ್ಲಿಕ್ಕೆ ಆಗೋದಿಲ್ಲ. ಖರೆ ನಮ್ಮ ಮನ್ಯಾಗ ಹಿರೇ ಮನುಷ್ಯರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಅವ್ರ ನಮ್ಮ ಮನೆಯವ್ರ ಅಜ್ಜ ಅಜ್ಜಿ ಇದ್ದಾರೆ, ತಮ್ಮ ತಂಗಿ ಎಲ್ಲರೂ ಬರ್ತಾರ ಹೋಗ್ತಾರ. ಅವ್ರಿಗೂ ಎಲ್ಲ ಖುಷಿ ಒಳಗೆ ನಾವು ಇಡ್ಬೇಕಂದ್ರೆ ಅವ್ರಿಗೇನು ಸೇರ್ತದೋ, ಏನು ಬೇಕಾಗ್ತದೋ ಎಲ್ಲ ಜೊತೆ ಹಿಂಗ ಸಹಕಾರ್ಯದಿಂದ ಹೋಗ್ಬೇಕಾಗ್ತದ. ಮತ್ತ ಅದಕ್ಕೆ ನಾ ಹೇಳ್ತಿದ್, ನಮ್ಮ ತಾಯಿ ಸಂಸ್ಕಾರ, ನಮ್ಮ ತಾಯಿ ಅನ್ಲು ಬಗ್ಗೆ ಹೇಳ್ರಿ. ನಮ್ಮ ತಾಯಿ ಒಂದೇ ಹೇಳ್ತಿದ್ಲು, ನೀ ಎಲ್ಲಿ ಹೋಗ್ತಿ ಮದುವೆ ಹಾಕೊಂಡು ಅಲ್ಲೇ ಹಚ್ಕೊಂಡು ಎಲ್ಲಾರ್ಗ ಇರ್ಬೇಕು, ಹಿಂಗ ಬ್ಯಾರೆ ಅಂತ ಮನಿ ಮಾಡ್ಕೊಂಡೆ ಹೋದೆ ಆ ಕಾನ್ಸೆಪ್ಟ್ ಒಟ್ಟ ಮಾಡಂಗಿಲ್ಲ. ಏನಿದ್ರು ಮತ್ತ ಮದುವೆ ಆಗೋನ ಅತ್ತೆ ಮಾವ ಹಿರಿಯರ್ ಸೇವಾ ಮಾಡ್ಬೇಕು, ಎಷ್ಟ ಆಗ್ತದಷ್ಟು ಎಲ್ಲಾರು ಕೂಡ ಹೊಂದ್ಕೊಂಡು ಹೋಗ್ಬೇಕು. ನಿಮ್ಮ ಮಾವನವ್ರು ಅವ್ರು ಏನ್ ಮಾಡ್ತಿದ್ರು? ನಮ್ಮ ಮಾವನು ಸಿವಿಲ್ ಇಂಜಿನಿಯರ್ ಅವರು. ಮತ್ತು ಹೇಳಿಕ್ ಹೆಮ್ಮೆ ಅಂದ್ರೆ ಅವ್ರ ಕಾಲೇಜ್, ನನ್ನ ಕಾಲೇಜ್ ಒಂದೇ, ವಾಲ್ಚಂದ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಾಂಗ್ಲಿ. ಅವಾಗ ಕಾಲೇಜ್ ಕಮ್ಮಿ ಇದ್ದುಲ್ಲ ಸಾಂಗ್ಲಿ. ಹೌದಾ? ಅವಾಗ ಕಾಲೇಜ್ ಐತಿದ್ದಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ಕಮ್ಮಿ ಇದ್ದು. ಅವರು ಸಾಂಗ್ಲಿ ಒಳಗೆ ಓದಿ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ತು. ಅವ್ರಿಗೆ ಆಪ್ಷನ್ ಇತ್ತು ಮಹಾರಾಷ್ಟ್ರ ಕರ್ನಾಟಕ. ಅವರು ಕರ್ನಾಟಕ PWD ಒಳಗೆ ಜಾಯ್ನ್ ಆದರು. ಆಮೇಲೆ ಅವ್ರು ಟ್ರಾನ್ಸ್ಫರೇಬಲ್ ಜಾಬು, ರಿಟೈರ್ಡ್ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅಂತ ಆಗಿ ಬೆಳಗಾವ್ನಾಗ ಬಂದು ಸೆಟಲ್ ಆದರು. ಅವರು ಮಲಘಾಣ ಅಂತ ನಾವು ಕೇಳಿವಿ. ಹೌದು, ಅಲ್ಲಿ ಹೇಳಿ ಅವ್ರು ದೊಡ್ಡ ಮಂತನ, ಅವ್ರು ಎಲ್ಲಾರನ್ನೂ ಲಿಫ್ಟ್ ಮಾಡ್ಯಾರ. ಅವ್ರು ಅದ್ರ ಬಗ್ಗೆ ಮಾತಾಡ್ರಿ. ನಮ್ದು ನೇಟಿವ್ ಪ್ಲೇಸ್ ಮಲಘಾಡ್, ವಿಜಾಪುರ ಹತ್ರ. ನಮ್ಮ ಮಾವನೇ ಮನಿ ಒಳಗ ದೊಡ್ಡ ಮಗ. ಆಮೇಲೆ ಅವ್ರ ಎಜುಕೇಶನ್ ಆಗಿ ಅವ್ರಗ ತಮಗ ಸ್ಯಾಲರಿ ಬರ್ತದ. ಈ ಕಾಲದೊಳಗೆ BA ನಿಮ್ಗಿಂತಲೂ ಹಿಂದಲ್ಲ. ಹೌದು. ತಮ್ಮಂದ್ರಿಗೆ ಎಲ್ಲಾರ್ಗ ಅವ್ರು ಶಿಕ್ಷಣ ಕೊಟ್ರು. ಅವ್ರ ಜಾಬ್ ಆಗಿ ಅವ್ರು ಸೆಟಲ್ ಆಗೋ ತನಕ ಎಲ್ಲಾರ್ಗ ಸಹಾಯ ಮಾಡಿದ್ರು. ದೊಡ್ಡ ವಿಷಯ ಎಲ್ಲ. ಹೌದು. ಯಾಕಂದ್ರೆ ಅದಕ್ಕೂ ಮತ್ತೆ ನೀವೆಲ್ಲ ಸಹಕಾರ ಕೊಟ್ಟಿರಿ, ಮಕ್ಕಳು ಸೊಸೇಂದ್ರು, ಅದೆಲ್ಲ ಅದು ಒಂದು ಮಹತ್ವ ಅದಲ್ಲ.
ಇಲ್ಲ ಅವ್ರ ಹಿರಿಯರ್ ಹಂಗ್ ಮಾಡಿದ್ಕನ ನಮಗೂ ಮಾಡೋ ಪ್ರೇರಣಾ ಬರ್ತದ, ಅದು ಒಂದು ಬರ್ತದ ಗ್ಯಾರಂಟಿ ಬರ್ತದ. ಹೌದು. ಆಮೇಲೆ ಇವಾಗ ಅವರ ಸಮಾಜ ಚಟುವಟಿಕೆ ಬಗ್ಗೆ ಮಾತಾಡ್ರಿ. ನಿಮ್ಮ ಮಾವನವ್ರು ಏನ್ ಮಾಡಿದ್ರು? ಅವರು ತಾವು ನಿವೃತ್ತ ಆಗಿ ಇಲ್ಲೇನ ಬೆಳಗಾವ್ ಮಹಾಂತೇಶ್ ನಗರ್ ಏರಿಯಾದಾಗ ಇರ್ಲಿಕ್ಕೆ ಬಂದ್ರು. ಅವ್ರಿಗೇನೋ ಅನ್ನಿಸ್ತೇಪ, ಎಲ್ಲಾರ್ಗ ಏನಾರೇ ಒಂದು ಸಾಂಸ್ಕೃತಿಕ ಮತ್ತು ಏನೋ ಸಾಮಾಜಿಕ ಕಾರ್ಯಕ್ರಮ ಮಾಡಲಿಕ್ಕೆ ಏನಾರೇ ಒಂದು ಸ್ಥಳ ಬೇಕು. ಹೌದು. ಅದಕ್ಕೆ ಅವ್ರು ಅಂದ್ಕೊಂಡ್ರು ಈ ಏರಿಯಾದಾಗ ಹಿಂಗೆ ಒಂದು ಕಮ್ಯುನಿಟಿ ಸಮುದಾಯ ಭವನ ಏನಾರೇ ಆಗಲಿ ಅಂತ ಮೊದಲು ತಮ್ಮ ಮನೆ ಒಳಗೆ ಎಲ್ಲರೂ ಕರೆಸಿ ಕಾರ್ಯಕ್ರಮ ಮಾಡ್ತಿದ್ರು. ಅದಕ್ಕೆ ಒಂದು ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ಸ್ಥಾಪನಾ ಮಾಡಿ ಮಠ ಮಾಡೋನು ಅಂದರೆ ಎಲ್ಲರಿಗ ಒಂದು ಏನೋ ಧಾರ್ಮಿಕ ಕಾರ್ಯಕ್ರಮ ಇತ್ತು, ಸಾಮಾಜಿಕ ಕಾರ್ಯಕ್ರಮ ಇತ್ತು, ಮಾಡ್ಲಿಕ್ಕೆ ಒಂದು ಸ್ಥಳ ಅವಕಾಶ ಆಗ್ತದೆ. ಯಾರ ಮನೆಗೆ ಹೋಗಿ ಮಾಡೋದಂದ್ರೆ ಅದು ಏನಾದರೂ ಸೀಮಿತ ಆಗ್ತದೆ. ಅದಕ್ಕೆ ಅವರು ಒಂದು ಸಂಘಟನಾ ಸ್ಥಾಪಿಸಿ ಟ್ರಸ್ಟ್ ಮಾಡಿಕೊಂಡು ಅದ್ರಾಗೆಲ್ಲ ತಮ್ಮೆಲ್ಲ ರಿಟೈರ್ ಆಯ್ತು, ಯಾರ್ಯಾರು ಜಾಬ್ನಾಗ ಇರೋರು ಅವ್ರಿಗೆಲ್ಲ ಮೆಂಬರ್ಸ್ ಹೆಸರು ತಗೊಂಡ್ಬಿಡ್ರಿ. ಯಾರ್ಯಾರಿದ್ರು ಅವ್ರ ಅಧ್ಯಕ್ಷ ಬಹಳ ವರ್ಷ ಸ್ಥಾಪನಾ ಆಗೋ ತನಕ ಅಧ್ಯಕ್ಷರಂತಿದ್ರು. ಆಮೇಲೆ ಅವ್ರ ಜೊತೆ ಇವರ ವಿ ಪಿ ಜೋಶಿ ಕಾಕ, ಆಮೇಲೆ ಮನಗುಳಿ ಕಾಕ, ಬಾಗೇವಾಡಿ ಅವರು, ಆಮೇಲೆ ಬಿ ಎಚ್ ಕುಲಕರ್ಣಿ, ಇವರು ಡಾಕ್ಟರ್ ಶ್ರೀರಂಗ್ ಜೋಶಿ ಇದ್ದಾರೆ, ಅವರು ಚಪ್ಪರ್ ಅವರು, ಅಂದ್ರೆ ಬಹಳ ಜನ ಅಂದ್ರೆ ಸೊಸೈಟಿ ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮ ಮಾಡಿ ಅದಾಗ ಗೌರ್ಮೆಂಟ್ ಇಲ್ಲ ಅಂದ್ರೆ ಅದನ್ನು ಅಷ್ಟು ಸರಳ ಅಲ್ಲ ಮಾಡೋದಿಲ್ಲ. ಅವು ಕೆಲವು 108 ಕಾಯ್ದೆ ಇರ್ತಾವಲ್ಲ, ಕಾನೂನು ಇರ್ತಾವಲ್ಲ, ಆ ಭೂಮಿ ಹಿಡ್ಕೊಂಡು ಹೇಳ್ರಲ್ಲ ಹೆಂಗ್ ತಗೊಂಡ್ರು ಏನು ಹೇಳಿ. ಮೊದ್ಲು ಇದು ಕೈಯಲ್ಲಿ ದುಡ್ಡು ಇಲ್ಲ, ಆಮೇಲೆ ಮೆಂಬರ್ಶಿಪ್ ಅಮೌಂಟ್ ಎಷ್ಟಿತ್ತು ಅಷ್ಟೇ ಸ್ವಲ್ಪ ಇರ್ತಿತ್ತು. 100 ರೂಪಾಯಿ ಮೆಂಬರ್ಶಿಪ್ ತಗೊಂಡ್ರೆ ಎಷ್ಟು ಅಮೌಂಟ್ ಏನಾಗೋದು ಅದು. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಜಾಗ ಸ್ಯಾಂಕ್ಷನ್ ಆಗಿ ಸಿಗೋ ತನಕ ಅವ್ರ ಕಡೆ ರೊಕ್ಕ ಇರ್ಲಿಲ್ಲ. ಆಮೇಲೆ ಅವರು ತಾವು ಸ್ವತಃ ಹಾಕಿದ್ರು, ಮತ್ತು ಆಮೇಲೆ ಇತ್ರಗಳು ಅವ್ರ ಕಡೆಯಿಂದ ಸ್ವಲ್ಪ ರೊಕ್ಕ ಇಸ್ಕೊಂಡು ಜಾಗ ತಗೊಂಡ್ರು. ಜಾಗ ಆಯ್ತು, ಮುಂದೆ ಕಟ್ಸೋದು ಹೆಂಗ, ಅದಕ್ಕೆ ರೊಕ್ಕಿಲ್ಲ. ಅದಕ್ಕೆ ಮತ್ತೆ ಮನೆಗೆ ಹೋಗಿ ಎಲ್ಲಾರ್ಗ ಸ್ಥಳ ಮಾಡ್ಲಿಕ್ಕತ್ತೀವಿ, ನಿಮಗೆ ಎಷ್ಟು ಸಹಾಯ ಆಗ್ತದ ಮಾಡ್ರಿ ಅಂತ ಹೇಳಿ. ಅಲ್ಲ, ಒಬ್ರು ಮುಂದೆ ಬಂದಾಗನೇ ಈ ಕೆಲಸ ಆಗ್ತದಲ್ಲ. ಅದಕ್ಕೆ ತಮ್ಮ ಮನಿನ ಕಾರ್ಯಾಲಯ ಅಂತ ಮಾಡ್ಕೊಂಡು ಎಲ್ಲ ಮೆಂಬರ್ಸಿಗೆ ಮನೆಗೆ ಕರೆದು ಚರ್ಚಾ ಮಾಡಿ ಗೌರ್ಮೆಂಟ್ ರೂಲ್ ಸ್ಟಡಿ ಮಾಡ್ಕೊಂಡು ಹೆಂಗ್ ಮಾಡೋದು, ಹೆಂಗ್ ಕಲೆಕ್ಷನ್ ಮಾಡೋದು, ಅದಕ್ಕೆ ಬಹಳ ಕಟ್ಪಟ್ಟಿ ಮಾಡಿ ಅದ ಮಾಡಿದ್ಕ ಸಾಧಾರಣ ಒಂದು 15 ವರ್ಷನ್ಯಾಗ ಕಡಿಕೆ ಅದು ಒಂದು ನೋಡ್ರಿ 15 ವರ್ಷ ತಗೋತೀವಿ. ಅಂದ್ರೆ ಅವ್ರ ತಾಳ್ಮೆನೂ ಹೇಳ್ರಿ, ಇದನ್ನ ಬಿಡಬಾರ್ದು ಅಂತ ಹೇಳಿದ ಒಂದು ಗುರಿ ಇಟ್ಕೊಂಡ್ರಲ್ಲ, ಮಾಡ್ಕೊಂಡ್ರು ಅದನ್ನ ಮಾಡಿದ್ರು. ಇದೆಲ್ಲ ಏನು ಶಾಲಿನಿ ರಜನೀಶ್ ಅವ್ರ ಪೀರಿಯಡ್ನೊಳಗೆ ಆತೇನ್ರಿ? ಹೌದ್ರಿ. ಆಮೇಲೆ ಇದು ನಿಮ್ದು ಮಠ ಅಂತೂ ಆತು, ಅವರೆಲ್ಲ ಇಷ್ಟೆಲ್ಲ ಚಟುವಟಿಕೆ ಮಾಡಿದ್ರು, ಸಮಾಜಕ್ಕೂ ಒಂದು ಕಾಣಿಕೆ ಆದ್ರು, ತಾವು ತಮಗಾಗಿ ಬದುಕದೆ ಇತರರಿಗಾಗಿ ಬದುಕಿ ತೋರಿಸಿದ್ರು. ಅವ್ರು ನಿಮ್ಮ ಮಾವನವ್ರು ಬಿ ಎನ್ ಕುಲಕರ್ಣಿ ಅವ್ರು ಅಂತೀವಲ್ಲ, ಬಿ ಎನ್ ಕಾಕಾನಿ ಅನ್ಲಿ, ಅವರು ತಮಗಾಗಿ ಬದುಕಲಿಲ್ಲ. ಇವತ್ತೊಂದು ದೊಡ್ಡ ಮಠ ಆಗಿ ಒಂದು ಮಂತ್ರಾಲಯದ ಒಂದು ರೂಪ ತಾಳ್ಕೊಂಡು ಕೂತೋದಿದ್ರೆ, ಅಭಿನವ ಮಂತ್ರಾಲಯ ಅಂತ ಹೇಳ್ತೀವಿ. ಎಲ್ಲ ಜಾತಿ ಈ ಜಾತಿ ಅಂತ ಏನು ಸಂಬಂಧ ಇಲ್ಲ, ಬೇಕಾದಷ್ಟು ಬರ್ತಾರೆ ಮಾಡ್ತಾರೆ. ಒಟ್ಟ ಇದ್ನು ನಿಮ್ಮ ಮಾವನವರಾತು, ಅವ್ರ ಜೊತೆಗಿರೋರು ಸಹೋದ್ಯೋಗಿಗಳು, ಮಿತ್ರರ ಅಂತ ಹೇಳಿ ಅವ್ರನ್ನ ಇವತ್ತು ನಾವು ನಮ್ಮೂರ ಬಾನುಲಿ ಕೇಂದ್ರದ ಮೂಲಕ ನೆನಪು ಮಾಡ್ಕೋತೀವಿ ನಾವು. ಆಮೇಲೆ ನೀವು ಸಮಾಜ ಆಕ್ಟಿವಿಟಿ ಒಳಗ ಇಲ್ಲೊಂದು ಆಂಜನೇಯ ಭಜನಾ ಮಂಡಳ ಅಂತದ, ಅದ್ರ ಅಧ್ಯಕ್ಷ ಆದ್ರಲ್ಲ, ಅದ್ರ ಅನುಭವ ಹೇಳ್ರಿ. ಆಂಜನೇಯ ಭಜನಾ ಮಂಡಳ ಇದು ಸ್ಥಾಪನಾ ಆಗಿ ಸಾಧಾರಣ 28 ವರ್ಷ ಆತ್ರಿ. ಆಮೇಲೆ ಮೊದ್ಲಿಂದ ನಾವು ಅದ್ರಾಗ ಮೆಂಬರ್ ಇದ್ದೇ ಇದ್ದೀವಿ. ಆಮೇಲೆ ದಾಸರ ಪದಗಳು, ಕೆಲವು ಪ್ರೋಗ್ರಾಮ್ಸು, ಕೆಲವು ಹಿಂಗ್ ಪಂಡಿತರ ಪ್ರವಚನ ಹಿಂಗ ನಮ್ಮ ಮನೆಯಲ್ಲಿ ಆಗತ್ತಿದ್ದು. ಅದೇ ಮುಂದೆ ಮಠ ಸ್ಥಾಪನೆ ಆಗೋನ ಎಲ್ಲಾ ಕಾರ್ಯಕ್ರಮ ಮಠದಲ್ಲಿ ಶಿಫ್ಟ್ ಆದ್ರು. ಅದಕ್ಕೆ ದರ ಗುರುವಾರ ನಾವು ಪ್ರತಿಯೊಂದು ಗುರುವಾರ ಭಜನೆಗೆ ಹೋಗ್ತೀವಿ. ಆಮೇಲೆ ಕೆಲವೇನು ಪುರಂದಾಸರ ಆರಾಧನೆ ಆಯ್ತು. ಅಲ್ಲ, ನೀವು ಅಧ್ಯಕ್ಷ ಆಗಿದ್ರಲ್ಲ, ಅದ್ರ ಅನುಭವ ಹೇಳಿ. ನಾ 2 ವರ್ಷ ಅಧ್ಯಕ್ಷ ಇದ್ದೆ. ಅಧ್ಯಕ್ಷ ಇದ್ದಾಗ ನಿಮಗೆ ಏನಂದ್ರೆ ಏನು, ಎಲ್ಲಾರು ಕೂಡಿ ಏನು ಕಾರ್ಯಕ್ರಮ ಆಯ್ತು, ಎಲ್ಲೋ ಒಂದು ಜವಾಬ್ದಾರಿ ಇರ್ತದ. ಸದಸ್ಯ ಅಂದ್ರೆ ಸುಮ್ ಬರ್ತಾನ ಹೋಗ್ತಾನ. ಈಗ ಅಧ್ಯಕ್ಷ ಅಂದ್ರೆ ಜವಾಬ್ದಾರಿ ಬೀಳ್ತದಲ್ಲ, ಅದ್ರ ಬಗ್ಗೆ ಮಾತಾಡ. ಅಧ್ಯಕ್ಷ ಇದ್ದಾಗ ಏನು, ಈಗ ನಮ್ಮ ಭಜನಾ ಮಾಡಿ ಹಳೇದಿರೋದ್ರಿಂದ ಎಲ್ಲರೂ ಭಜನೆಗೆ ಬರೋದು, ನಿಮ್ಮ ಭಜನೆ ಮುಂದಿನ ವಾರ ಯಾರ್ದಂತ ಹೇಳೋದು, ಟೈಮ್ ಶೇರ್ ಹೋಗ್ಬೇಕು. ಆಮೇಲೆ ಮತ್ತೆಲ್ಲರೇ ಉತ್ಸವ ಕಾರ್ಯಕ್ರಮ ಇದ್ರ ಅದು ಕೋಆರ್ಡಿನೇಷನ್ ಮಾಡಿ ಎಲ್ಲರೂ ತಿಳಿಸಲಿ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಅದು ಕಾರ್ಯಕ್ರಮ ವ್ಯವಸ್ಥಿತ ಆಗೋನ ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು. ಆಮೇಲೆ ಬರ್ಲಿಕ್ಕೂ ಅವ್ರಿಗೆ ಎಲ್ಲರಿಗ ತಯಾರು ಮಾಡಬೇಕು, ಅದರ ಮಹತ್ವ ಏನಂತ ಹೇಳಬೇಕು, ಎಲ್ಲ ಸದಸ್ಯರನ್ನ ತಯಾರು ಮಾಡ್ಬೇಕಲ್ಲ. ಮತ್ ನಮ್ ಗ್ರೂಪ್ನಾಗ ಎಲ್ಲಾರು ಹಂಗ ದೊಡ್ಡವ್ರು ಇದ್ದಾರೆ, ಸೀನಿಯರ್ ಸಿಟಿಸನ್. ಸಣ್ಣವರು ಇದಕ್ಕೆ ಬರಬೇಕು, ಅವರು ಎಲ್ಲ ನಮ್ದು ಸಂಸ್ಕೃತಿ ನಮ್ದೆಲ್ಲ ಪರಂಪರಾ ತಿಳ್ಕೋಬೇಕು ಅಂತ ಎಲ್ಲ ಪ್ರಯತ್ನ ಮಾಡೋದು. ಗಂಡಸರಿದ್ದಾರೆ
ಇದ್ದಾರಲ್ಲ ಆಂಜನೇಯ ಭಜನಾ ಮಂಡಳ ಅಂದ್ರೆ ಹೆಣ್ಮಕ್ಳು ಗಂಡಸರು. ನಮ್ದು ಹಿಂಗೆ ಹೆಂಗ ಒಂದೊಂದು ಕೌಟುಂಬ ಅದ್ರಾಗ ಮೆಂಬರ್ಸ್ ಇದ್ದಾರೆ, ಗಂಡ ಹೆಂಡತಿ ಹಿಂಗೆ ಪ್ರತಿಯೊಂದು ಪರಿವಾರದಿಂದ. ಹಿಂಗಾಗಿ ಅವರು ಮತ್ತು ಎಲ್ಲ ಕೋಆಪರೇಷನ್ ಕೊಡ್ತಾರೆ, ಉತ್ಸವದ ಅವರೇ ನಡೆಸ್ಕೊಡ್ತಾರೆ ಗಂಡಸರು. ಹಾಡ್ನ್ಯಾಗು ಅವರೆಲ್ಲ ಮುಂದಿದ್ದಾರೆ. ಮುಂದಿದ್ದಾರೆ ಗಂಡಸ. ಅಂದ್ರೆ ನಿಮ್ಮ ಅಧ್ಯಕ್ಷೆ ಪೀರಿಯಡ್ ಒಳ್ಳೆ ರೀತಿಯಿಂದ ಕಳೆದಿರಿ. ಹೌದು ಹೌದು ಹಿಂಗಾಗಿದೆ. ಹೌದು ಯಾವುದು ಯಾವ ಥರದ್ದು ತ್ರಾಸು ಸಮಸ್ಯೆ ಇನ್ನೂ ಆಗಿಲ್ಲ. ಬಂದಿಲ್ಲ. ಇಲ್ಲ. ನೀವು ಆ ರೀತಿ ಸದಸ್ಯರ ಮನವೊಲಿಸಿ ಅವ್ರ ಜೊತೆ ಒಂದುಗೂಡಿ ಎಲ್ಲ ಮಾಡ್ಕೊಂಡು ಹೋಗಿರಿ. ನೀವಿದ್ರೆ ಒಂದು ಸಮಾನತೆ ದೃಷ್ಟಿಯಿಂದ ಅಂತ ಹೇಳ್ತೀವಿ ನಾವಿದ್ರೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ಒಮ್ಮನೆ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆಯ ಹೊಸೆದು, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ಹೃದಯ ಎಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರ ನಿಟ್ಟು, ಬುದ್ಧಿಯಿಂದ ಪಾಕ ಮಾಡಿ ಹರಿಯ ನೆನೆಯಿರೋ, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ಆನಂದವೆಂಬೋ ತೇಗು ಬಂದಾಗ ಎರಡು, ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ವಿದ್ಯಾ ಮೇಡಮ್ ಅವರ ನಿಮ್ದು ಒಟ್ಟು ಕುಟುಂಬ ಅಂತ ಮನಿಯೊಳಗೆ ಜನರು ಬಹಳ, ಮತ್ತಿನ್ನು ಹಿರಿಯ ಅಣ್ಣ ಅಂದ್ಮೇಲೆ ಎಲ್ಲಾರು ಬರ್ತಾರಲ್ಲ ಮನಿ ಪೂರ್ತಿ ಮನಿತನ ಬರ್ತದ. ಆಮೇಲೆ ನಿಮ್ಮ ಅತ್ತಿ ಮಾವನ ತಂದೆ ತಾಯಿ ಅಂದ್ರೆ ಇದು ಮೂಲ ಪೀಠ ಆಗ್ತದ, ಅವ್ರಷ್ಟೂರು ಬರ್ತಾರೆ. ನೀವು ಎಲ್ಲ ಹೊರಗೆ ಮತ್ತೆ ದುಡಿಲಿಕ್ಕೆ ಹೋಗೋರು, ನಿಮಗೇನು ಶ್ರಮ ಅನಿಸ್ತಿದ್ದಿಲ್ಲ ಏನು? ಮುಂಜಾನೆ ಹೋಗೋ ತನಕ ತಯಾರಿನೂ ಆಗ್ಬೇಕು, ನಿಮ್ ಕೆಲಸನ ನೋಡ್ಕೋಬೇಕು, ಮತ್ತೆ ಮನಿಗೆ ಬಂದ್ಮೇಲೆ ಕೆಲಸ ಇರ್ತಿತ್ತಲ್ಲ ನಿಮಗ. ಹೌದು ಅದ್ರ ಬಗ್ಗೆ ಮಾತಾಡಿ. ಇಲ್ಲ, ಮುಂಜಾನೆ ಹೋಗೋ ತನಕ ಎಷ್ಟಾಗ್ತದೋ ಎಲ್ಲಾರ್ದು ಅಡಿಗೆ ಆತು, ಮನಿ ಕೆಲಸ ಆತು ಮಾಡೇಬೇಕಾಗ್ತಿತ್ತು. ಮಕ್ಕಳಿಗೆ ಡಬ್ಬಿ, ಸ್ಕೂಲಿಗೆ ಕಾಲೇಜ್ಗೆ ಎಲ್ಲ ಮಾಡೋದು, ನಮ್ದು ಸ್ವತ್ತದ ಮಾಡೋದು, ನಿಮ್ದು ಮಾಡೋದು. ಆಮೇಲೆ ಸಂಸಾರ ಒಂದಿರ್ತದಲ್ಲ ಒಳಗಿದ್ರೆ. ಆಮೇಲೆ ಸಂಜೆಗೆ ಬರೋನು ಮನ್ಯಾಗ ಎಷ್ಟು ಮಂದಿ ಇದ್ದ ನೋಡ್ಕೊಂಡು ಚಹಾ ಹಿಡ್ಕೊಂಡು ತಿಂಡಿ ಹಿಡ್ಕೊಂಡು ಎಲ್ಲ ಮಾಡ್ಬೇಕಾಗ್ತಿತ್ತು. ನಿಮ್ಗೆ ಆಯಾಸ ಅನಿಸ್ತಿದ್ದಿಲ್ಲ? ಇಲ್ಲ. ಒಮ್ಮೆ ಟೋಟಲಿ ರೆಸ್ಟ್ ಅಂದ್ರೆ ರಾತ್ರಿ ಮಲ್ಕೊಂಡಾಗೆ ರೆಸ್ಟ್. ಹಿಂಗಿದ್ರೆ ಅಲ್ಲ ಒಂಥರ ನೀವು ಖುಷಿ ಅನಿಸ್ತಿತ್ತಲ್ಲ? ಹೌದು, ಬೇಜಾರು ಅನಿಸಿಲ್ಲ? ಇಲ್ಲ, ಯಾವುದೇ ವಿಚಾರಗಳು ಬಂದಿಲ್ಲ ಮನಸ್ಸಿನೊಳಗ? ಅಂದ್ರೆ ಒಳ್ಳೆ ವಿಚಾರ, ಸುವಿಚಾರ ತುಂಬಿದ ಕುಟುಂಬದ ಲಾಭಗಳನ್ನು ನಮ್ಮ ಕೇಳುಗರಿಗೆ ಹೇಳಿದ್ರಿ. ಯಾಕಂದ್ರೆ ಈ ಉತ್ತರ ನಮಗೆ ಯಾಕೆ ಬೇಕಾಗ್ತದ ಅಂದ್ರೆ ಈಗೆಲ್ಲ ಆ ರೀತಿ ಕುಟುಂಬಗಳೇ ಇಲ್ಲಲ್ಲ. ಗಂಡ ಹೆಂಡತಿ ಇರ್ತಾರೆ, ಗಂಡು ಸರ್ವಿಸು, ಅವನ ಹೆಂಡತಿನೂ ಸರ್ವಿಸು, ಮಗ ರೆಸಿಡೆನ್ಸಿಯಲ್ ಸ್ಕೂಲು, ಒಟ್ಟಾರೆ ಏನೋ ಒಂದು ಯಾಂತ್ರಿಕ ಜೀವನ ನಡ್ಕೊಂಡು ಹೋಗ್ತದೆ. ಈ ಸಂಸಾರಿಕ ಜೀವನದ ಬಗ್ಗೆ ಅನುಭವಗಳು ಏನೂ ಇರಂಗಿಲ್ಲ ಅವರಿಗೆ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ಇರಲಿ. ಆಮೇಲೆ ಇವಾಗ ನಿಮ್ಮ ಮನೆಯವರೆಲ್ಲ ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ಆಧುನಿಕ ರೈತ ಅಂತ ಕರೆಯೋಣ ಐತೆ, ನೋಡ್ಕೋತಾರ ಅವ್ರು ಹೊಲ. ಇದ್ರ ಬಗ್ಗೆ ಹೇಳ್ರಿ. ನಮ್ಮ ಮನೆಯವರು ಸಿವಿಲ್ ಇಂಜಿನಿಯರು. ಅಂದ್ರೆ ಈಗ ಕಾಲೇಜಿಂದ ರಿಟೈರ್ ಆದ್ರೂ ಅವರು ಹಿಂಗ ಫ್ರೀ ಅಂತ ಇಲ್ಲ, ಖಾಲಿ ರಿಟೈರ್ಡ್ ಲೈಫ್ ಅಂತ ಏನಿಲ್ಲ. ಇಲ್ಲ. ಅವ್ರಿಗೆ ರಿಟೈರ್ ಆಗೋ ಮುಂಚೆನೆ ಇಲ್ಲೇ ನಮ್ಮ ಬೆಳಗಾವ್ ಹತ್ರ ಹೊನ್ಗಾಕ ಹೊಲ ಅದ. ಆ ಹೊಲದಾಗ ಏನಾರೇ ಒಂದು ಕಲ್ಟಿವೇಶನ್ ಮಾಡಬೇಕು. ಮುಂಚೆ ಭತ್ತ ಬೆಳಿತಿದ್ರು, ಅಷ್ಟೇನು ಅದು ಸರಿ ಅಂದ್ರೆ ಪೀಕ್ ಬರ್ತಿದ್ದಿಲ್ಲ. ಅದಕ್ಕೆ ಅವ್ರೇನು ವಿಚಾರ ಮಾಡ್ಕೊಂಡ್ರು, ಇಲ್ಲಿ ಬೆಳಗಾವ್ ಸುತ್ತಮುತ್ತ ಸ್ವಲ್ಪ ಕಾಜು ಗಿಡಗಳು, ಕಾಜು ಪ್ಲಾಂಟೇಶನ್ ಮಾಡಿದ್ರು. ಒಂದು 4-5 ಹೊಲ ಹೋಗಿ ತಮ್ಮ ಫ್ರೆಂಡ್ಸ್ ಅವ್ರ ಹೊಲ ನೋಡ್ಕೊಂಡು ಅದು ಒಂದು ಡಿಸಿಷನ್ ತಗೊಂಡ್ರು. ವೆಂಗೂರ್ಲಾ ಸಾವಂತವಾಡಿ ಕಡೆಯಿಂದ ಕಾಜು ಸಸಿ ತಂದು ಒಂದು 8 ವರ್ಷ ಆಯ್ತು. ಅಂದ್ರೆ ರಿಟೈರ್ ಆಗೋ ಮುಂಚೆನೆ 4 ವರ್ಷ ಪ್ಲಾನ್ ಮಾಡಿ ಗಿಡಗಳು ಹಚ್ಚಾರ. ಈ 8 ವರ್ಷದ ಆತು. ಅದಕ್ಕೆ ಸ್ಟಡಿ ಮಾಡ್ಕೊಂಡು ಅವ್ರ ಜೊತೆ ಚರ್ಚಾ ಮಾಡ್ಕೊಂಡು ಆನ್ಲೈನ್ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ತಯಾರಾಗಬೇಕಲ್ಲ ಅದಕ್ಕೆ. ಅದಕ್ಕೆ ನೀರಿನ ವ್ಯವಸ್ಥೆ, ಆಮೇಲೆ
ಬೋರ್ ಹೊಲ್ದಾಗ ತಗ್ಸಿದ್ರು. ಆಮೇಲೆ ಅದಕ್ಕೆ ನೀರಿಂದ ಏನು ಪೈಪ್ ಲೈನ್ ಹಾಕಿ ಅದಕ್ಕೇನು ಫರ್ಟಿಲೈಸರ್ ಬೇಕು, ಬೆಳೆಸ್ಲಿಕ್ಕೆ ಏನು ಬೇಕು, ಮತ್ತಿಲ್ಲಿ ಕಾಜು ಪ್ರೊಸೆಸಿಂಗ್ ಎಷ್ಟು ಫ್ಯಾಕ್ಟ್ರಿ ಅವ ಹೌದು, ಅದೆಲ್ಲ ಅಭ್ಯಾಸ ಮಾಡಿ ಹೊಲದ್ದು ಕೆಲಸದವ್ರು ಇಟ್ಟು ತಾವು ಸೂಪರ್ವಿಷನ್ ಮಾಡಿ ಸ್ವತಃನೂ ಕೆಲಸ ಮಾಡ್ತಾರೆ ನೋಡ್ರಿ. ಅವ್ರು ನೋಡ್ತಾರೆ. ಮತ್ತು ಅದ್ರ ಜೊತೆನೂ ಅವರು ಸ್ಟ್ರಕ್ಚರಲ್ ಡಿಸೈನಿಂಗ್ ಎಲ್ಲ ಮಾಡ್ತಾರೆ. ಈಗ ನಾ ಆಗಾಳೆ ಮಠ ಏನು ಮೆನ್ಷನ್ ಮಾಡಿಲ್ಲ, ಅದ ಪ್ರತಿಯೊಂದು ಸ್ಟ್ರಕ್ಚರಲ್ ಡಿಸೈನ್ ಮನೆಯವರು ಮಾಡ್ಯಾರ. ಅದ ಒಂದು ಹೆಮ್ಮೆ ಅದ ನನಗೆ. ಇಲ್ಲ ವಿಷಯ ಬೇಕೇ ಇಲ್ಲ. ಮಾಡ್ಯಾರ. ಮತ್ತು ಹಂಗೆ ನಾವು ಪರ್ಸನಲ್ ಪ್ರೈವೇಟು ಕೆಲವು ಸ್ಟ್ರಕ್ಚರಲ್ ಡಿಸೈನಿಂಗ್ ಮಾಡ್ತಾರೆ. ಹಿಂಗಾಗಿ ಟೈಮ್ ಹೆಂಗ್ ಹೋಗ್ತದಂತನೂ ಗೊತ್ತಾಗೋದಿಲ್ಲ. ಆಗೋದಿಲ್ಲ. ಅಲ್ಲ, ಚಟುವಟಿಕೆ ಒಳಗೆ ಇರ್ಬೇಕಲ್ಲ, ಇರ್ಬೇಕಿರ್ಬೇಕು, ಆಕ್ಟಿವ್ ಆಗಿರ್ತಾರೆ ಹಿಂಗಿದ್ರೆ. ಮತ್ತು ಮೇನ್ ಅಂದ್ರೆ ಕೃಷಿದು ಒಂದು ಅದು ಖುಷಿ ಆಗ್ತದ. ನಿಸರ್ಗ ಸನ್ನಿಧಾನದಾಗ ನಮ್ಮ ಭಾರತ ಭೂಮಿ ಅಂದ್ರೆ ಕೃಷಿ ಭೂಮಿ. ಏನೋ ಒಂದು ಸ್ವಲ್ಪ ಜಾಗನಾಗ ಭತ್ತ ಬೆಳಿತೀವಿ, ಭತ್ತ ತೆಗೆದು ನಾ ಪಲ್ಯಕಾಯಿ ಹಚ್ತೀವಿ. ಆಮೇಲೆ ಬಾಕಿ ಕಾಜು ಗಿಡದ್ದೆಲ್ಲ ಮೇಂಟೆನೆನ್ಸು, ಅವು ಗಿಡ ಏನು ತ್ರಾಸ ಇರ್ಲಾರ್ದೆ ಅಂದ್ರೆ ಯಾವ ಕೀಟಕ್ಕದು ತ್ರಾಸ ಆಗ್ಲಾರ್ದೆ ಬೆಳಿಬೇಕು. ಕೀಟನಾಶಕ ಆತು, ಆರ್ಗ್ಯಾನಿಕ್ ಖತ ಕೊಡೋದಾತು, ಇವೆಲ್ಲ ನೋಡ್ಬೇಕಾಗ್ತದ. ಇದೆಲ್ಲ ಮಾಡೋದ್ರಿಂದ ಪಟ್ಟಣದ ಜೀವನದ ಜೊತೆಗೆ ಅದಕ್ಕೊಂದು ಹಳ್ಳಿ ಜೀವನ ಆರಂಭ ಆಗ್ತದಲ್ಲ. ಹೌದು, ರೈತರ ಜೊತೆ ಒಡನಾಟ ಆಗ್ತದ. ಹೌದು. ಈಗಿಂದ ಏನದ ಒಂದು ನಮ್ದು ಕೃಷಿಗೆ ಏನು ಸಂಬಂಧಪಡ್ತದ ಅದ್ರ ಜೊತೆಗೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಇವ್ರಿಗೆ ಆ ತಿಳುವಳಿಕೆ ತಗೊಂಡು ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಈಗ ನಿಮ್ಗೆ ಅದೆಲ್ಲ ಯಶಸ್ಸಿನ ಹಾದಿ ಒಳಗಿದ್ದೀರಿ. ಹೌದು, ಇದ್ದೀರಲ್ಲ ಯಶಸ್ಸಿನ ಹಾದಿ ಒಳಗೆ. ಆಮೇಲೆ ಈಗ ಹೇಳ್ಬೇಕಂದ್ರೆ ನನ್ನ ಇಬ್ರು ಮಕ್ಕಳು ಬೆಂಗಳೂರಿನಾಗಿದ್ದಾರೆ. ಅವರು ಇಬ್ರು M.Tech ಚಲೋ ಸಾಫ್ಟ್ವೇರ್ ಜಾಬ್ ಮಾಡ್ತಾರೆ. ಆಮೇಲೆ ಮಕ್ಳಿಗೆ ಏನ್ ಅನ್ನಿಸ್ತದ, ನಾವು ಬೆಂಗಳೂರಿನಾಗ ಅವ್ರ ಜೊತೆ ಇರಬೇಕು. ಈಗ ನನ್ನ ಮಗಳಿಗೆ 2 ಮಕ್ಕಳು, ಅದಕ್ಕೆ ಅಜ್ಜಾಜಿ ಬೇಕು, ಅವ್ರ ಜೊತೆ ಇರಬೇಕು ಅಂತ ಅವ್ರ ಅಪೇಕ್ಷೆ. ಖರೆ ಇದು ನಮ್ಮ ಮನೆಯವರು ಕೃಷಿ ಸಲುವಾಗಿ ಇಲ್ಲೇ ಟೈಮ್ ಕೊಡಬೇಕಾಗ್ತದೆ. ನಿಮ್ದು ಆಸ್ತಿ ಅದಲ್ಲ. ಹಿಂಗಾಗಿ ನಮಗ ಈಗೆಲ್ಲ ಈಗಿನ ಟ್ರೆಂಡ್ ಏನದ ಮಾರಿ ಬಿಡ್ತಾರಲ್ಲ, ಕೆಟ್ಟ ಅನಿಸ್ಬಿಡ್ತದಲ್ಲ. ಪಿತ್ರಾರ್ಜಿತ ತಮಗ ಆಗಲಾರ್ದಕ್ಕೆ ಬೇರೆ ಹಾದಿಗೆ ಹೋಗ್ಬಿಡ್ತಾರೆ. ನೀವು ಅದನ್ನ ಒಂದು ಹೊಸ ರೂಪ ಕೊಟ್ಟಿರಿ ಮತ್ತೆ ಅದಕ್ಕೆ. ಹೌದು ಹೌದು. ಮೊದಲು ಇದ್ದಿದ್ದು ಬೇರೆ, ಈಗ ಇದ್ದಿದ್ದು ಬೇರೆ. ಹೊಸ ರೂಪ ಕೊಡ್ಬೇಕಂತ ಅಭಿರುಚಿ ಅದ, ನಿಮ್ಮ ಸಹಾಯ ಅದ, ನಿಮ್ದು ಇದು ಅದ, ಕೋಆಪರೇಷನ್ ಅದ. ನಮ್ಗೆ ಈ ರೀತಿ ಬಹಳ ಸಂತೋಷ ಅನ್ನಿಸ್ತದ. ಈಗ ವಿದ್ಯಾ ಮೇಡಮ್ ಅವರ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿವಿ. ನಮ್ಮ ಯುವಕ ಯುವತಿಯರಿಗೆ ಸಂದೇಶ ಕೊಟ್ಬಿಡ್ರಿ. ಈಗ ಇದೇನು ಪಾಶ್ಚಾತ್ಯ ದೇಶದ ಪ್ರಭಾವ ಆಗಿದೆ, ಇಂಟರ್ನೆಟ್ ಮೂಲಕ ಆಗಲಿ ಎಲ್ಲರೂ ಹೋಗೋದು ಬರೋದಾಗಲಿ, ಎಲ್ಲರೂ ತಮ್ಮದು ಸ್ವತಂತ್ರ ಏನು ಅಸ್ತಿತ್ವದ ನಮ್ಮ ಭಾರತ ದೇಶ, ಅದರ ಸಂಸ್ಕೃತಿ, ನಮ್ದು ಕೌಟುಂಬ ಪರಂಪರ ಇದು ಸ್ವಲ್ಪ ಮರಿಲಿಕ್ಕತ್ಯಾರ. ಅದು ಮರಿಬಾರ್ದು. ಮೊದ್ಲು ನೀವು ನಿಮ್ಮ ತಂದೆ ತಾಯಿ, ನಿಮ್ಮ ಹಿರಿಯರು, ನಿಮ್ಮ ಅಣ್ಣ ತಮ್ಮಂದ್ರು, ನಿಮ್ಮ ಮನಿ ಮೊದ್ಲು, ಆಮೇಲೆ ನಿಮ್ಮ ಅಕ್ಕಪಕ್ಕ ಇರೋರು, ನಿಮ್ಮ ಸಮಾಜ, ನಮ್ದೇನು ಸಂಸ್ಕೃತಿ ಅದ ಅದು ಬಿಡಬಾರ್ದು. ಮತ್ತು ಒಂಥರ ಪ್ರೀತಿ ಪ್ರೇಮ ಬೇಕು. ನೀವು ಬರೇ ರೊಕ್ಕ ರೂಪನಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೋ ಆರಾಮಿಲ್ಲ, ಯಾರಿಗೋ ಏನೋ ಒಂದು ಸಹಾಯ ಬೇಕಾಗ್ಯದ, ಮನಸ್ಸ ಮಾಡಬೇಕು, ಟೈಮ್ ಕೊಡಬೇಕು. ಈಗ ನೀವು ಗಳಿಸ್ತಿರ್ತೀರಿ, ನೌಕರಿ ಮಾಡ್ತಿರ್ತೀರಿ, ರೊಕ್ಕ ಗಳಿಸ್ತೀರಿ, ತಂದೆ ತಾಯಿ ವಯಸ್ಸಾಗಿರ್ತದ, ಅವ್ರಿಗೆ ಮಾತದಿಂದ ಖುಷಿ ಆಗ್ತಿರ್ತದ. ಬರೋ ನಾ ಅಪ್ಪ ಅಮ್ಮ ಹೆಂಗಿದ್ದಾರ, ಅವ್ರಿಗೇನು ಬೇಕು, ಎಲ್ಲೋ ಕರ್ಕೊಂಡು ಅದಕ್ಕೆ ನೀವು ನಿಮ್ಮ ಪರಿವಾರಕ್ಕೆ ಮಹತ್ವ ಕೊಡಬೇಕು. ತಂದೆ ತಾಯಿಗೆ ಕೊಡಲೇಬೇಕು, ಗುರುಜನಕ್ಕೆ ಕೊಡಬೇಕು. ಸಮಾಜದ ಋಣ, ದೇಶ ಋಣ, ಪಿತೃಋಣ, ಮಾತೃಋಣ ಇವೆಲ್ಲ ಅವ. ಇದು ನಮ್ಮ ಸಂಸ್ಕೃತಿ ಅದ. ನಮ್ಮ ಸಂಸ್ಕೃತಿ ತಿಳ್ಕೊಂಡು ಬೇರೆ ದೇಶದವರು ಅಭ್ಯಾಸ ಮಾಡ್ತಾರೆ, ನಾವು ಬಿಡ್ತೇವಿ. ಮತ್ತು ನಮ್ಮ ಏನಂತಾರ ವೇಷಭೂಷ, ಕೇಶಭೂಷ, ಡ್ರೆಸ್ ಆತು, ಇದೆಲ್ಲ ನಮ್ದು ಸಂಸ್ಕೃತಿ ಪ್ರಕಾರ ಹೋಗ್ಬೇಕು. ಈಗ ನಾವು ಹೆಣ್ಣು ಮಕ್ಕಳು ಅಡ್ಗೆ ಮಾಡಂಗಿಲ್ಲ, ಮಕ್ಕಳಿಗೆ ಕಲ್ಸಂಗಿಲ್ಲ ಅಂದ್ರೆ ಅದಕ್ಕೇನು ಅರ್ಥ ಇಲ್ಲ. ಬರೀ ಹೊರಗಿನ ತಿಂತೇವಿ, ಫಾಸ್ಟ್ ಫುಡ್ ತಿಂತೇವಿ. ನಾರೇ ಇದಕ್ಕೆ ಟೋಟಲಿ ಅಪೋಸಿಷನ್ ಅದ. ನೀವು ಸ್ವಲ್ಪ ಮನೆ ಒಳಗೆ ನಮ್ಮ ಸಾತ್ವಿಕ ಆಹಾರ, ಶುದ್ಧ ಆಹಾರ ಮತ್ತು ತಾಜಾ ಆಹಾರ ತಿನ್ನೋದು ಪರಂಪರಾ ಇಟ್ಕೋರಿ. ಆಮೇಲೆ ನಿಮ್ಮ ಮಕ್ಕಳಿಗೂ ಅದು ಕಲಿಸ್ರಿ. ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ, ನಮ್ಮ ಹರಿದಿನ, ಮುಂಜಾನೆ ದೇವ್ರ ನಮಸ್ಕಾರ, ಹಿರಿಯರ ನಮಸ್ಕಾರ ಇದೆಲ್ಲ ಮಾಡೇಬೇಕು. ಇದ್ರಾಗ ಏನು ಸುಖ ಅದಲ್ಲ. ನಿಮ್ಮ ದೊಡ್ಡ ದೊಡ್ಡ ಮನಿ ಕಟ್ಕೊಂಡು ರೊಕ್ಕ ಗಳಿಸಿದ್ರೆ, ಫಾರಿನ್ ಟ್ರಿಪ್ ಮಾಡಿದ್ರೆ ಸುಖ ಇಲ್ಲ, ಏನೂ ಇಲ್ಲ. ಅದು ತಾತ್ಕಾಲಿಕ. ಕಾಯಂ ಇರೋದು ಏನದ, ನಮ್ದು ಪರಂಪರಾ, ನಮ್ದು ಸಂಸ್ಕೃತಿ, ನಮ್ಮ ಗೌರವ, ನಮ್ಮ ಪರಿವಾರ ಗೌರವ, ನಮ್ಮ ಸಮಾಜ ಗೌರವ, ನಮ್ಮ ದೇಶದ ಬಗ್ಗೆ ಪ್ರೀತಿ. ದೇಶದ ಬಗ್ಗೆ ಪ್ರೀತಿ ಬೇಕೇ ಬೇಕು. ನಾವು ಭಾರತೀಯ ಇದ್ದೀವಿ, ಕರ್ಮಭೂಮಿ ಒಳಗೆ ಹುಟ್ಟೀವಿ. ಕರ್ಮ ಅಂದ್ರೆ ಏನದ, ನಾವು ನಮ್ಮ ಸಮಾಜಕ್ಕೆ, ನಮ್ಮ ತಂದೆ ತಾಯಿದ ಋಣ ಏನದ ಅದೆಲ್ಲ ಮಾಡಿದ್ರೆ ಅಷ್ಟೇ ಕರ್ಮ ಮಾಡ್ದಂಗೆ. ನಾವೆಲ್ಲ ಬಿಟ್ಕೊಂಡು ಬರೇ ರೊಕ್ಕ ಗಳಿಸ್ತೀವಿ, ಹೈಯರ್ ಎಜುಕೇಶನ್ ತಗೋತೀವಿ, ವಿಮಾನ್ಯಾಗ ದೇಶ ಅಡ್ಡಾಡ್ತೀವಿ, ಇದ್ರಾಗ ಸುಖ ಇಲ್ಲ. ಅದಕ್ಕೆ ನೀವು ಅದು ಮಾಡ್ಕೋರಿ. ಟೆಕ್ನಾಲಜಿ ಬೇಕು, ಬೇರೆ ದೇಶವೂ ನೋಡಬೇಕು, ಎಲ್ಲ ಮಾಡಬೇಕು. ನಿಮ್ಮ ಬೇಸಿಕ್ಸ್ ಏನವ, ನಮ್ಮ ಧರ್ಮದ ತತ್ವ, ನಮ್ಮ ಸಮಾಜದ ತತ್ವ
ಅದು ಬಿಟ್ಟು ಮಾತ್ರ ಹೋಗ್ಬೇಡ್ರಿ, ಅದರಿಂದ ಡೈವರ್ಟ್ ಆಗಬೇಡ್ರಿ. ಕೇಳುಗರೆ ಕೇಳಿದ್ರಲ್ಲ, ವಿದ್ಯಾ ಮೇಡಮ್ ಅವರ ಅದ್ಭುತ ಯುವಕ ಯುವತಿಯರಿಗೆ ಸತ್ಯವಾದ ಒಂದು ಸಂದೇಶಗಳನ್ನು ಕೊಟ್ಟರವರು. ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಎರಡೂ ಹೇಳಿಕೊಟ್ರು. ಅದನ್ನೆಲ್ಲ ದಯವಿಟ್ಟು ಎಲ್ಲರೂ ನಮ್ಮೂರ ಬಾನುಲಿ ಮುಖಾಂತರ ನೀವು ಪಾಲಿಸ್ತೀರಿ ಅಂತ ತಿಳ್ಕೊತೀನಿ. ಇನ್ನು ಕಾರ್ಯಕ್ರಮ ಮುಗಿಸೋದು ಹೊತ್ತು ಬಂತು. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು ಅಂತ ಹೇಳ್ತೀವಿ. ನಮ್ಮ ಜೀವನ ಒಂದು ಶೇಷ ಉಳಿತದೆ, ನಮ್ಮ ಮಾತುಗಳು ಶೇಷ ಉಳಿತವೆ. ಅದೇನದ ಶೇಷ ಭಗವಂತಗೆ ಬಿಡೋಣ. ನಮ್ಮ ಲೌಕಿಕದೊಳಗೆ ಇದೊಂದಾದ್ರೆ ಚಲೋ ಆಗ್ತಿತ್ತು, ಇದೊಂದಾದ್ರೆ ಚಲೋ ಆಗ್ತಿತ್ತು, ಎಂಥ ಜೀವನ ನಾವು ಪೂರ್ಣತೆ ಮಾಡಿಕೊಂಡ್ರು ಇದೊಂದು ಆಗಬೇಕಾಗಿತ್ತು ಅಂತೀವಿ. ಆ ಶೇಷ ಭಗವಂತಿಗೆ ಬಿಡೋಣ. ನಿಮ್ಮ ಕೆಲವು ಮಾತನ್ನು ಮರೆತು ಬಿಡ್ತಾವಿದ್ರೆ ಹೇಳುವಾಗ ಎಷ್ಟೊಂದು ಅದ್ಭುತವಾಗಿ ಮಾತಾಡ್ತೀರಿ, ಹೇಳ್ತೀರಿ. ನೀವು ಈ ವಿಷಯದೊಳಗೆ ಎಷ್ಟೊಂದು ನೀವು ಸಾಧನೆ ಮಾಡ್ಕೊಂಡಿರಿ, ಎಲ್ಲರಿಗೂ ಬೇಕಾಗಿರಿ, ಮನೆಗೆ ಬೇಕಾಗಿರಿ, ಸಮಾಜಕ್ಕೆ ಬೇಕಾಗಿರಿ, ತವ್ರ ಮನೆ ಹೆಸರು ತೊಗೊಂಬಂದಿರಿ. ಅದು ಭಾಳ ಮಹತ್ವ ಅಲ್ಲ. ಲಾಲ್ನೆ ಪಾಲನೆ ಮಾಡಿ ಒಂದು ಮನೆ ಕಳಿಸ್ಕೊಟ್ಟಿರ್ತಾರೆ. ಇಲ್ಲಿವರೆಗೆ ಒಟ್ಟು ಕುಟುಂಬದೊಳಗಿದ್ದು ಎಂತಿಂಥ ಅದ್ಭುತವಾದಂಥ ನಮ್ಮ ಕೇಳುಗರಿಗೆ ಮಾಹಿತಿಗಳನ್ನು ಕೊಟ್ಟಿರಿ. ನಮ್ಗೆ ಭಾಳ ಸಂತೋಷ ಅನ್ನಿಸ್ತದೆ. ನಿಮಗೆ ಜನರು ಅನುಸರಿಸಲಿ ಅಂತ ಹೇಳ್ತೀನಿ. ನೌಕರಿ ಮಾಡಿದ್ರೂ ಆದರ್ಶ ಗೃಹಿಣಿಯಾಗಿದ್ದು ತೋರಿಸಿರಿ, ಅದು ಭಾಳ ಮಹತ್ವದ ಇದ್ರೆ. ಆಮೇಲೆ ನಾವೀಗ ಜಾನಪದ ಜಗತ್ತಿನೊಳಗೆ ಒಬ್ಬ ಅರಸಿ ಹೇಳಿಬಿಡ್ತಾಳಿದ್ರೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿದವ್ರು. ಬಿಸು ಮಂದ ಗರ್ತಿಯ ಚಂದ ಕೂತಾರ ಹಾಡ ಹಾಡ್ಕೋತವ್ರು. ಅವ್ರಿಗೇನಾಗದ ಜೋಳ ಮುಗ್ದಕ್ರೆ ಹಾಡು ಭಾಳ ಉಳಿದ್ಬಿಟ್ಟು. ಹಂಗೆ ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು, ಆಮೇಲೆ ಶ್ರೀಮತಿ ವಿದ್ಯಾ ರವೀಂದ್ರ ಕುಲಕರ್ಣಿಯವರ ಮಾತುಗಳು ಭಾಳಷ್ಟು ಉಳಿದುಬಿಟ್ಟಾವೆ, ಇನ್ನೂ ಉಳ್ದಾವು. ಅದನ್ನು ಮುಂದಿನ ಸಂಚಿಕೆ ಒಳಗೆ ಮತ್ತೆ ನಿಮ್ಮನ್ನು ಕರೆಸ್ತೀನಿ, ಹೊಸ ವಿಷಯಗಳ ಪ್ರಸ್ತಾವನೆ ಮಾಡೋಣ. ಈಗ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮನಗಳನ್ನು ಹೇಳಿಸಿ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ.